ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರ್ಮಿತ್ರ ವರುಣ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮವತ ರುದ್ರಗಂ ಹೋವೇಮ ಪ್ರಾತರ್ಜಿತಂ ಭಗಮುಗ್ರಗಂ ಹೋವೇಮ ವಯಂ ಪುತ್ರವದಿತೇರ್ಯೋ ವಿಧರ್ತ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್ ರಾಜಾ ಚಿದ್ಯಂ ಭಗಂ ಭಕ್ಷೇತ್ಯಾಹ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಎಂದಿನಂತೆ ಪೂಜೆ ಪುನಸ್ಕಾರಗಳನ್ನು ಗೈಯುವಂತಹ ತವಕದಲ್ಲಿ ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ತವಕದಲ್ಲಿದ್ದೀರಿ. ಅನೇಕ ರಹಸ್ಯಗಳನ್ನು ನಿಮ್ಮೆದುರಿಗೆ ಬಿಚ್ಚಿಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಪಬ್ಲಿಕ್ ಟಿವಿ ನಿತ್ಯ ಪೂಜಾ ತಂಡ ಅನವರತವಾಗಿ ನೆರವೇರಿಸಿಕೊಂಡು ಬಂದಿದೆ. ಮುಂದೂ ಕೂಡ ಮುಂದುವರಿಸುತ್ತೆ. ನಿಮ್ಮ ಆಶೀರ್ವಾದ ಎಲ್ಲಿಯವರೆಗೆ ನಮ್ಮ ಮೇಲೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಸದಾ ನಾವು ನಿಮ್ಮ ಜೊತೆಗೆ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ಸಂತೋಷ ಅಂತ ಅನಿಸುತ್ತೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಮನುಷ್ಯರನ್ನು ಬಾಧಿಸ್ತಾನೆ ಇರುತ್ತೆ. ನಾಣ್ಣುಡಿಯಲ್ಲಿ ಒಂದು ಮಾತಿದೆ, ಮದವೇರಿದಂತಹ ಆನೆಯನ್ನಾದರೂ ಕೂಡ ನಿಯಂತ್ರಿಸಬಹುದಂತೆ, ಆದರೆ ಹಣ ಎನ್ನುವಂತಹ ಅಥವಾ ಸಂಪತ್ತೆನ್ನುವಂತಹ ಯಾವ ಒಂದು ಅಹಂಕಾರ ಎನ್ನುವಂಥದ್ದು ಮನುಷ್ಯನ ತಲೆಗೇರಿತ್ತೋ ಅವನ ಪಿತ್ತವನ್ನು ಇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದು ಹಲವರ ಅಭಿಪ್ರಾಯ, ಹಿರಿಯರ ಪ್ರಾಜ್ಞರ ಮಾತಲ್ವೇ? ಹಾಗಾದರೆ ಇವೆಲ್ಲವೂ ಕೂಡ ಸತ್ಯವಾದಂತಹ ವಿಚಾರ ಅಂತ ಪ್ರತಿದಿನ ನಾವು ನೋಡುವಂತಹ ಪ್ರಪಂಚದಲ್ಲಿ ಇವೆಲ್ಲವನ್ನು ಕೂಡ ಕಾಣ್ತಾ ಹೋಗ್ತಾ ಇರ್ತೇವೆ. ಹಾಗಿದ್ರೆ ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ನಡೆಯಬೇಕಾದಂತಹ ಸಂಸ್ಕಾರಗಳು ನಡೆಯುತ್ತೆ. ನಮ್ಮ ಮದುವೆ, ನಮಗೆ ಮಕ್ಕಳು, ಒಂದಲ್ಲ ಒಂದು ರೀತಿಯಾದಂತಹ ಸಂಭ್ರಮ, ಸಂತೋಷ, ಸಡಗರ ಮಧ್ಯದಲ್ಲಿಯೇ ತಾಪತ್ರಯಗಳು ಅಥವಾ ಕಷ್ಟ ಕಾರ್ಪಣ್ಯಗಳು ಮನುಷ್ಯನಿಗೆ ಬಾಧಿಸುತ್ತೆ. ಹಾಗಾದರೆ ಹುಟ್ಟುವಾಗ ಯಾವುದೇ ಥರದ ಕಷ್ಟ ಅಥವಾ ಸುಖದ ಅರಿವು ಒಂದೇ ಒಂದು ಮಗುವಿಗಿರುತ್ತಾ? ಮಗುವಿ ಇರಲ್ಲ. ಹುಟ್ಟಿದ ಮಗುವಿಗೆ ಕಷ್ಟ ಅಂದ್ರೆ ಏನು ಗೊತ್ತು, ಸುಖ ಅಂದ್ರೆ ಏನು ಗೊತ್ತು. ಆದರೆ ಬೆಳೆದಂತೆಲ್ಲ ಒಂದು ರೀತಿಯಾದಂತಹ ಚಕ್ರಕ್ಕೆ ನಮಗರಿವಿಲ್ಲದಂತೆ ಸುತ್ತಕೊಳ್ತಾ ಹೋಗುತ್ತೆ ಒಂದೊಂದು ಥರದ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಒಂದು ನಿಭಾಯಿಸುವಷ್ಟರಲ್ಲಿ ಮನುಷ್ಯನಾದವನು ಹೈರಾಣಾಗಿ ಹೋಗ್ಬಿಡ್ತಾನೆ. ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಮನುಷ್ಯನನ್ನು ಬಾಧಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಸ್ಯೆಯ ಪರಿಣಾಮ ವಿಪರೀತವಾಗಿರ್ತಕ್ಕಂತಹ ಹಿಂಸಾತ್ಮಕ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿಗೆ ಮನುಷ್ಯ ಬಂದುಬಿಡ್ತಾನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಇದು ತಪ್ಪು ಅಂತ ಹೇಳ್ತೀರಾ? ಆಗಲಿಕ್ಕೆ ಸಾಧ್ಯತೆಗಳಿಲ್ವೇ ಇಲ್ಲ. ಹಾಗಾದರೆ ಜೀವನದಲ್ಲಿ ಯಾವುದೇ ಥರದ ಸಂಕಷ್ಟಗಳು ನಿಮ್ಮನ್ನು ಬಾಧಿಸದೇ ಇರಲಿ ಎನ್ನುವಂತಹ ದೃಷ್ಟಿಯಿಂದ ಪ್ರತಿದಿನ ಕೂಡ ನಿತ್ಯ ಪೂಜಾ ಕಾರ್ಯಕ್ರಮದಲ್ಲಿ ಹೊಸದಾದಂತಹ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಂದುಕೊಡ್ತಕ್ಕಂತಹ ಅನೇಕ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೇವೆ. ಕೋಟ್ಯಾಂತರ ಜನ ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಲಕ್ಷಾಂತರ ಜೀವನದಲ್ಲಿ ನೀವು ನೆಮ್ಮದಿಯ ಬದುಕನ್ನು ಕಂಡಿದ್ದೀರಿ ಎನ್ನುವಂತಹ ಮಾತನ್ನು ಹೇಳಿದರೆ ಮನಸ್ಸು ತುಂಬಿ ಬರುತ್ತೆ. ನಾವು ಮಾಡಿದಂತಹ ಪ್ರಯತ್ನ ನಿಷ್ಪ್ರಯೋಜನ ಆಗಿಲ್ಲ, ಇದು ಪ್ರಯೋಜನ ಆಯಿತು ಎನ್ನುವಂತಹ ದೆಸೆಯಲ್ಲಿಯೇ ನಮ್ಮ ಜೀವನಕ್ಕೆ ಒಂದು ರೀತಿಯಂಥ ಎಲ್ಲೋ ಒಂದು ಭದ್ರ ಬುನಾದಿ ಆಗ್ಬೋದು ಎನ್ನುವಂತಹ ದೃಷ್ಟಿನಲ್ಲಿ ನಮ್ಮನ್ನು ನಾವು ತುಂಬಿಸಿಕೊಳ್ಬೇಕಾಗತ್ತೆ. ಅಥವಾ ನಡೆಸ್ಕೊಂಡು ಹೋದಂತಹ ದಾರಿಯ ಅವಲೋಕನ ಒಳ್ಳೆಯದು ಎನ್ನುವಂಥದ್ದನ್ನು ನಮ್ಮ ಮನಸ್ಸು ಒತ್ತಿ ಹೇಳ್ತಾ ಹೋಗುತ್ತೆ. ಹಾಗಿದ್ರೆ ಇವತ್ತು ಅನೇಕ ಜೀವನದಲ್ಲಿ ಅನೇಕರ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಮಂತ್ರ ಸಿದ್ಧಿಗಳಿದೆ, ಅವರಿಗೆ ತಂತ್ರ ಸಿದ್ಧಿಗಳಿದೆ, ಅಥವಾ ಕಾರ್ಯಗಳೆಲ್ಲವೂ ಕೂಡ ಅಧಿಕ ಪ್ರಮಾಣದಲ್ಲಿ ಯಾವುದನ್ನು ಮುಟ್ಲಿ ಅವರು ಆ ಕೆಲಸದಲ್ಲಿ ಅವರಿಗೆ ತೊಂದರೆನೇ ಆಗೋದಿಲ್ಲ ಎನ್ನುವಂಥ ಮಾತುಗಳನ್ನು ಆಡ್ತಾ ಇರ್ತೀರಿ. ಇನ್ನು ರಸ್ತೆ ಬದಿಯಲ್ಲಿ ಹೋದರೆ ನಿಮಗೆಲ್ಲ ರೀತಿಯಂತಹ ಬೋರ್ಡುಗಳು ಸಿಗ್ತವೆ. ಕೇರಳದ ಮಹಾಮಾಂತ್ರಿಕರು ಎಲ್ಲ ರೀತಿಯಂತಹ ಸಿದ್ಧಿಗಳನ್ನು ಹೊಂದಿರ್ತಾರೆ. ಬದನೆಕಾಯಿ ಅವನಿಗೆ ಎಲ್ಲ ರೀತಿಯಂತಹ ಸಿದ್ಧಿಗಳಿದ್ದರೆ ಅವನು ಯಾಕೆ ಬೀದಿ ಬದಿನಲ್ಲಿ ಇಟ್ಕೋತಿದ್ದ? ಅರ್ಥ ಮಾಡ್ಕೊಳ್ಳಿ. ಖಂಡಿತ ಅದರ ಅರ್ಥಗಳು ಹಾಗಲ್ವೇ ಅಲ್ಲ. ಶಾಸ್ತ್ರದ ಹೆಸರಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮೋಸವನ್ನು ಮಾಡಿದರೆ ತಾಯಿಗೆ ಮಾಡುವಂತಹ ಮೋಸ, ಈ ಶಾಸ್ತ್ರಕ್ಕೆ ಮಾಡತಕ್ಕಂತಹ ಮೋಸ ಇವೆರಡೂ ಕೂಡ ಬೇರೆ ಆಗೋದಿಲ್ಲ. ಕೆಲವರಿನ್ನು ಹೇಳ್ತಾರೆ 48 ದಿನಗಳ ಒಳಗಡೆ ನಿಮ್ಮ ಎಲ್ಲ ರೀತಿಯಂತಹ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, 2 ತಿಂಗಳಗಟ್ಟಲೆ ಒಳಗಡೆ ಕಾಲದಲ್ಲಿ ನಿಮ್ಮೆಲ್ಲ ರೀತಿಯಂತಹ ಕಷ್ಟಗಳು ಕೂಡ ದೂರ ಆಗುತ್ತೆ, ದುಡ್ಡನ್ನು ಕೊಡಿ ಅಂತ. 2 ತಿಂಗಳ ಕಾಲ ಅವನು ಬೇಕಾಗಿಲ್ಲ, ಸ್ವತಃ ನೀವೇ ಅನುಷ್ಠಾನವನ್ನು 1 ರೂಪಾಯಿ 1 ಪೈಸೆ ಖರ್ಚಿಲ್ಲದೆ ನೀವು ಪೂಜೆ ಮಾಡಿ, ನಿಮಗಾಗತ್ತೆ ವಿನಃ ದೇವರು ಕಾಂಟ್ರಾಕ್ಟ್ರಿಗೆ ಒಲಿತಾನೇನ್ರಿ? ಕಾಂಟ್ರಾಕ್ಟರ್ ಒಲಿಯೋದು ಇಲ್ಲ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯಮ ಕೂಡ
ಅಲ್ವೇ ಅಲ್ಲ ಭಗವಂತನ ಪೂಜೆ ಎನ್ನುವಂಥದ್ದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಹೋಮ ಹವನಗಳನ್ನು ಮಾಡಿಸ್ತೇವೆ ನಮಗೆ ಅರಿವಿಲ್ಲದಂತಹ ಪಕ್ಷದಲ್ಲಿ. ಹೋಮ ಹವನ ಸ್ವತಃ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ ಎನ್ನುವಂತಹ ಸ್ಥಿತಿಗತಿಗಳಲ್ಲಿ ಕೆಲವು ಸಮಸ್ಯೆಗಳಿಗೆ ಬೇಕಾಗತ್ತೆ ಕೂಡ. ಆ ಸಮಯದಲ್ಲಿ ಪ್ರಾಜ್ಞರನ್ನು ಕರೆಸಿ ಹೋಮವನ್ನು ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಹೂವನ್ನು ತಂದು ಅಲಂಕಾರ ಮಾಡಿಬಿಟ್ರೆ ಬಹಳ ದೊಡ್ಡ ಪೂಜೆ ಅಂತನ ಅರ್ಥ? ಖಂಡಿತ ಅಲ್ವೇ ಅಲ್ಲ. ಒಂದು ಪೂಜೆ ಎನ್ನುವಂಥದ್ದು ಸಂಪನ್ನಗೊಳ್ಳಬೇಕಾದ್ರೆ 3 ರೀತಿಯಾದಂತಹ ಪ್ರಕ್ರಿಯೆಗಳು ಸರಿಯಾಗಿ ನಡೆದರೆ ಮಾತ್ರವೇ ಪೂಜೆ ಎನ್ನುವಂಥದ್ದು ಏನಿದೆಯೋ ಸರಿಯಾಗತ್ತೆ. ಏನು ಅಂತ ಕೇಳ್ತೀರಾ? ಯಂತ್ರವನ್ನು ರಚನೆ ಮಾಡಬೇಕು. ಗಣಪತಿ ಹೋಮವನ್ನು ಮಾಡೋದಿದ್ರೆ ಕೂಡ ಗಣಪತಿಯ ಯಂತ್ರವನ್ನು ಬರೀಬೇಕು. ದುರ್ಗಾ ಹೋಮವನ್ನು ಮಾಡೋದಿದ್ರೆ ದುರ್ಗಾ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳಿದೆ. ಅದನ್ನು ಬಿಟ್ಟು ಬಾಯಿಗೆ ಬಂದಂತೆ ಒಂದಿಷ್ಟು ದಿಂಡುಗಳಂತ ಬರೋದಂತೆ ಆ ದಿಂಡುಗಳನ್ನು ಕಲಶದ ಮೇಲೆ ಇಟ್ಟ ಮಾತ್ರಕ್ಕೆ ಇನ್ನು ದೇವಸ್ಥಾನದಲ್ಲಿರ್ತಕ್ಕಂತಹ ಅರ್ಚಕರನ್ನು ಕರೆಸಿ 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 ದಿಂಡುಗಳನ್ನೆಲ್ಲವನ್ನು ಕೂಡ ಅಲಂಕಾರ ಮಾಡಿ ನೀವು ಸಂಪೂರ್ಣವಾಗಿ ಅಲ್ಲ ಪರಮಾತ್ಮನ ಒಂದು ಪೂಜೆ ಅಂತ ನೀವು ಮಾಡ್ತೀರಿ. ಅದರ ಸರಿಯಾಗಿ ಆಗಿದೆಯಾ ಅಥವಾ ಪೂಜೆಗಳಿಂದ ಫಲಗಳು ನಿಮಗೆ ಲಭಿಸ್ತಾ ಎನ್ನುವಂಥದ್ದನ್ನು ಅವಲೋಕನ ಮಾಡಿ ನೋಡಿ. ಹೂವಿನಿಂದ ದೇವರು ಒಲಿಯೋದಿಲ್ಲ ಅನ್ನೋಂಗಾಯಿತು. ನಿಮಗೆ ತೋಮಾಲೆಗಳನ್ನು ಹಾಕೋದಂತೆ ಆ ತೋಮಾಲೆಗಳೇನ್ರಿ ನಿಮಗೆ ಪರಮಾತ್ಮ ಸ್ವೀಕಾರ ಮಾಡುವಂಥದ್ದು? ಭಕ್ತಿ ಎನ್ನುವಂತಹ ನಿಷ್ಕಲ್ಮಶವಾದಂತಹ ಒಂದು ಭಕ್ತಿಯನ್ನೇ ವಿನಃ ನಿಮ್ಮ ತೋಮಾಲೆನೂ ಭಗವಂತ ಕೇಳಲಿಲ್ಲ ಅಥವಾ ದಿಂಡುಗಳನ್ನು ಪರಮಾತ್ಮ ಕೇಳಲಿಲ್ಲ. ಭಗವಂತ ಕೇಳಿದ್ದೇನು ಅಂತ ಕೇಳಿದರೆ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಪರಮಾತ್ಮ ಕೇಳ್ತಾನೆ. ಅದನ್ನು ಮಾಡಿದರೆ ಭಗವಂತ ಸದಾ ನಿಮಗೆ ಒಲಿತಾನೆ ಎನ್ನುವಂಥದ್ದನ್ನು ಮರಿಲೇಬೇಡಿ. ಹಾಗಾದರೆ ಇನ್ನು ಕೆಲವರು ನಿಮಗೆ ಹೇಳ್ತಾರೆ, ಯಾವುದೇ ಥರದಲ್ಲೂ ಕೂಡ ನಾನು ಮಾಡಿದಂತಹ ಪುಣ್ಯವನ್ನು ನಿನಗೆ ದಾರೆ ಎರಿತೀನಿ, ನೀವು ಹಾಗಾದರೆ ನೀವು ಇಂತಿಷ್ಟು ಕೊಡಿ ಅಂತ. ಪುಣ್ಯವನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಫ್ಯಾಕ್ಟ್ರಿ ನೇಯಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಕಪಟ, ಇವೆಲ್ಲವೂ ಕೂಡ ಮೋಸ. ಇದನ್ನು ನಮ್ಮಂಥವ್ರು ಯಾರಾದರೂ ಹೇಳಿದರೆ ಇವರು ನಮ್ಮ ಮೇಲೆ ಇಲ್ಲಸಲ್ಲದಂತಹ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾರಣ ಏನು ಗೊತ್ತಾ? ನೇರವಾದಿ ಲೋಕಕ್ಕೆ ವಿರೋಧಿ ಅಂತ ಅಲ್ವೇ? ಆ ಕಾರಣದಿಂದ ಬೇರೆಯವರು ವಿರೋಧ ಆದ್ರೇನು ಬಿಟ್ರೇನು, ನನ್ನ ಮಾನಸಿಕವಂತಹ ಸ್ಥಿತಿಗೆ ನನ್ನ ಆತ್ಮಕ್ಕೆ ವಂಚನೆಯನ್ನು ಮಾಡಿಕೊಳ್ಳದೆ ಮಾತಾಡಿ ಆಡ್ತೀನಿ ನಾನು. ಶಾಸ್ತ್ರಕ್ಕೆ ವಿಹಿತವಾದಂಥ ಯಾವುದನ್ನು ಕೂಡ ನೀವು ಖಂಡಿತವಾಗಿ ಒಪ್ಪಬೇಕಂತ ಅಗತ್ಯತೆ ಇಲ್ಲ. ಇರುವಂತಹ ದೊಡ್ಡ ಬಾಡಿನಲ್ಲೋ ಅಥವಾ ಬಿಟ್ಟಂಥ ದಾಡಿನಲ್ಲೋ ಪಾಂಡಿತ್ಯ ಇದ್ದರೆ, ತಲೆ ಕೂದಲಲ್ಲಿ ಪಾಂಡಿತ್ಯ ಇದ್ದರೆ, ಬಳಿದುಕೊಂಡಂತಹ ಭಸ್ಮದಲ್ಲಿ ಪಾಂಡಿತ್ಯಗಳಿಲ್ಲ, ಎಳೆಯುವಂತಹ ನಾಮಗಳಲ್ಲಿ ಪಾಂಡಿತ್ಯ ಇಲ್ಲ. ಪಾಂಡಿತ್ಯ ಎನ್ನುವಂಥದ್ದು ಏನು ಅಂತ ಕೇಳಿದರೆ ಗುರುಕುಲದಲ್ಲಿ ಒಳ್ಳೆಯ ಗುರುವಿನಿಂದ ವಿದ್ಯಾಭ್ಯಾಸವನ್ನು ಗೈದಂತಹ ಶಿಷ್ಯನಿಗೆ ಮಾತ್ರವೇ ಒಂದು ವಿಶೇಷವಾಗಿರತಕ್ಕಂಥ ವಿದ್ಯೆ ಎನ್ನುವಂಥದ್ದು ಒಲಿಯುತ್ತೆ ವಿನಃ ನೀವು ಹಾಕ್ಕೊಳ್ಳುವಂತಹ 10 ಉಂಗುರವೋ ರುದ್ರಾಕ್ಷಿ ಮಾಲೆಯೋ ಅಥವಾ ತರತರದ ತರಾವರಿಯ ಮಾಲೆಗಳು ಇವೆಲ್ಲವೂ ಕೂಡ ಪಾಂಡಿತ್ಯದ ಪ್ರತೀಕ ಅಂತ ಅಂದ್ಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಎಂತೆಂಥವರ ಹಣೆಬಾರಗಳು ಏನೇನು ಆಗ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂತಾದರೆ, ಭಗವಂತನನ್ನು ನೀವು ಸದಾ ನಿಮ್ಮೊಂದಿಗೆ ಸಾಕ್ಷೀಕರಿಸಿಕೊಳ್ಳಬೇಕು ಅಂತಾದರೆ ನೀವು ಇವತ್ತು ಮಾಡಬೇಕಾದ್ದು ಸರ್ವಶಕ್ತ್ಯಾತ್ಮಕವಾಗಿರತಕ್ಕಂತಹ ಭಗವಂತನ ಆರಾಧನೆಯನ್ನು, ಅದುವೇ ಆದಿಮಾಯ ಸಮೇತವಾಗಿರತಕ್ಕಂತಹ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಸಕಲ ಶಕ್ತಿಗಳು ನಿಮಗೆ ಒಲಿಯುತ್ತೆ. ಹಾಗಾದರೆ ಹಿಂದಿನ ಋಷಿಮುನಿಗಳಿಂದ ಕಾಲದಲ್ಲಿಯೂ ಕೂಡ ಅಥವಾ ಋಷಿಮುನಿಗಳನ್ನೊಳಗೊಂಡಂತೆ ರಾಜಾನುರಾಜರ ತನಕನೂ ಕೂಡ ಅನೇಕ ಸಿದ್ಧಿಗಳನ್ನು ಮಾಡ್ತಾ ಇದ್ರು. ಅಣಿಮ, ಒರಿಮ, ಘರಿಮ, ಲಘಿಮ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಅಷ್ಟಸಿದ್ಧಿಗಳು ಅಂತ 8 ಥರದ ಸಿದ್ಧಿಗಳಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಿದ್ಧಿಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಾ ಇದ್ದೇವೆ. ಕಾರಣ ನಮ್ಮ ಮನಸ್ಸನ್ನು ಭಗವಂತನ ಎಡೆಗೆ ಕೇಂದ್ರೀಕೃತ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ. ಇನ್ನೊಂದು ಮಾತು ಗೊತ್ತೇ ನಿಮಗೆ? ಕಲಿಯುಗದಲ್ಲಿ 3 ನಿಮಿಷಕ್ಕೆ ಭಗವಂತ ಒಲಿತಾನಂತೆ. ಆದರೆ 3 ನಿಮಿಷ ಬಿಡಿ 30 ಸೆಕೆಂಡು ಕೂಡ ನಮ್ಮ ಮನಸ್ಸು ಕೇಂದ್ರೀಕೃತ ಆಗೋದೇ ಇಲ್ಲ ಭಗವಂತನ ಸಮೀಪದಲ್ಲಿ. ಹಾಗಿರುವಾಗ ಯಾರೋ ಪುಣ್ಯಧಾರೆ ಇರ್ತಾರಂತೆ, ಇನ್ನೊಬ್ಬ ಮತ್ತೇನೋ ಮಾಡ್ತಾನಂತೆ. ಇದೆಲ್ಲವೂ ಕೂಡ ಧಿಕ್ಕರಿಸಬೇಕು. ಸಮಾಜದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎನ್ನುವಂಥದ್ದನ್ನು ಸಮಾಜ ಎಲ್ಲಿವರೆಗೆ ಅಕ್ಸೆಪ್ಟನ್ನು ಬೇರೆ ರೀತಿಯಾಗಿರ್ತಕ್ಕಂಥದ್ದನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಿರೋ ಖಂಡಿತ ಇದೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಇನ್ನು ಕೆಲವು ರೀತಿಯವರು ಮಾಟ ಮಂತ್ರ ಮತ್ತೊಂದು ಮರದೊಂದು ಎನ್ನುವಂತಹ ದೃಷ್ಟಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಸ್ಥಿತಿಗತಿಗಳ ಯಜ್ಞಾದಿಗಳನ್ನು ಯಜ್ಞದ ಹೆಸರಿನಲ್ಲಿ ಅದನ್ನಾರು ನೆಟ್ಟಿಗೆ ಮಾಡೋಕ್ಕೆ ಬರುತ್ತೆ, ಅದು ಕೂಡ ಬರೋದಿಲ್ಲ. ಬೇರೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸರಿ ಅಂತ ಅನ್ಕೋತೀರಾ? ನಿಮ್ಮ ಮನಸ್ಸಿಗಿಂತಲೂ ಕೂಡ ದೊಡ್ಡದಾದದ್ದು ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಎನ್ನುವಂಥದ್ದನ್ನು ಮರಿಬೇಡಿ ನೀವು. ಹಾಗಾದರೆ ಇವತ್ತು
ಆದಿಮಾಯಾತ್ಮಕವಾಗಿರತಕ್ಕಂತಹ ಮಹಾವಿಷ್ಣುವಿನ ಆರಾಧನೆಯನ್ನು ನೀವುಗಳು ಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯ ಸಂಕಷ್ಟಗಳನ್ನು ಯಾರಿಂದಲೋ ಬಗೆಹರಿಸಿಕೊಳ್ಬೇಕಂತ ಅಗತ್ಯತೆಗಳಿಲ್ಲ. ಇನ್ನು ಕೆಲವರನ್ನಂತೂ ಕೇಳಿಬಿಟ್ರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದು ಶಬ್ದಗಳು ವಾಸ್ತು ದೋಷಗಳ ನಿವಾರಣೆಗೆ ಈ ರೀತಿಯಾಗಿರುವಂಥದ್ದು. ಹಾಗಾದರೆ ಇನ್ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದೇ ಒಂದು ಯಂತ್ರವನ್ನು ಇಟ್ಟುಬಿಟ್ರೆ ಅಯ್ಯಪ್ಪ ಪ್ರಪಂಚದಲ್ಲಿರ್ತಕ್ಕಂಥ ಕುಬೇರರೇ ನೀವು ಆಗ್ತೀರೇನೋ ಅನ್ನುವಂತಹ ದೃಷ್ಟಿನಲ್ಲಿ ಕೆಲವೊಂದೊಂದು ವಿಜೃಂಭಣೆಯನ್ನು ಮಾಡೋದಂತ ನೋಡಿದರೆ ಅಸಹ್ಯ ಅನ್ಸಲ್ವೇನ್ರಿ? ಖಂಡಿತ ಸಾಧ್ಯ ಇದೆ, ಯಾವುದರಿಂದಲೂ ಕೂಡ ಇಲ್ಲ. ಇದೆಲ್ಲವೂ ಕೂಡ ಆಗತ್ತೆ ಯಾವುದರಿಂದ ಅಂತ ಕೇಳಿದರೆ ಕೇವಲ ಪರಮಾತ್ಮನ ಆರಾಧನೆಯನ್ನು ಸ್ವತಃ ನೀವೇ ಮಾಡೋದಿಲ್ಲ. ಒಂದೇ ಒಂದು ಉಕ್ತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೋಬೇಕಾಗತ್ತೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಹ ಭವತಿ ಶಂಕರಾಹ ಎನ್ನುವಂತಹ ಮಾತು. ಏನಿದರ ಅರ್ಥ? ಅರ್ಚಕನ ಪ್ರಭಾವದಿಂದ ಕಲ್ಲೊಂದಿರುತ್ತೆ ಅಂತ ಇಟ್ಟುಕೊಳ್ಳಿ, ಆ ಕಲ್ಲನ್ನೇ ಶಂಕರನಾಗಿ ಮಾರ್ಪಾಡು ಮಾಡ್ಬೋದು. ಆ ಶಕ್ತಿ ಅರ್ಚಕನಲ್ಲಿದೆ. ಹಾಗಾದ್ರೆ ಅಲ್ಲ ಸ್ವಾಮಿ, ನೀವು ಇಷ್ಟೇ ಹೇಳಿದ್ರಿ, ಹೋಮ ಹವನ ಮಾಡಬೇಕು ಅಂತ ಹೇಳಿದ್ರಿ, ಅರ್ಚಕರ ಕರೆಸಿ ಅಂತ ಹೇಳಿದ್ರಿ, ಅರ್ಚಕರು ಬೇಡ ಅಂತ ಹೇಳಿದ್ರಿ, ಅಥವಾ ನೀವೇ ಅರ್ಚಕರಾಗಿ ಇಲ್ಲೇ ಇರುವಂಥದ್ದು ಅರ್ಚಕ ಎನ್ನುವಂತಹ ಪದದ ಅರ್ಥ ಇಷ್ಟೇ. ಯಾರು ಭಗವಂತನನ್ನು ಅರ್ಚಿಸ್ತಾರೋ, ಯಾರು ಭಗವಂತನನ್ನು ಪೂಜಿಸ್ತಾರೋ ಅವರೆಲ್ಲರೂ ಕೂಡ ಅರ್ಚಕರೇ. ನಿಮ್ಮ ಮನೆಯಲ್ಲಿ ಇವತ್ತು ಹುಟ್ಟಿದಂತಹ ಮಗುವಿನಿಂದ ಹಿಡಿದು ನಾಳೆ ಮೃತರಾಗಬಹುದಾದಂತಹ ವೃದ್ಧರ ತನಕವೂ ಕೂಡ ಇವರೆಲ್ಲ ಅರ್ಚಕರೇ ಆಗಿರ್ತಾರೆ, ಮರಿಬೇಡಿ. ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಯಾವುದೇ ಥರದ ಭೇದ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ಜಾತಿ, ಮತ, ಕುಲ, ಭೇದ, ಯಾವುದೇ ರೀತಿಯಂಥ ಧರ್ಮಗಳಿಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಒಂದು ವಿಶ್ಲೇಷಿಸುವಂಥದ್ದು ಭಗವಂತನ ಆರಾಧನೆ ಅಂತ. ಅದರಲ್ಲಿ ನಮ್ಮ ಧರ್ಮದಲ್ಲಿ ಹುಟ್ಟಿದಂತಹ ಮಹಾತ್ಮಾದಿ ಮಹಾತ್ಮರು ಕೆಲವರೇನು ಅಂತ ಕೇಳಿದರೆ ನಮ್ಮ ಧರ್ಮದ ಮೇಲೆ ಪ್ರಹಾರವನ್ನು ಮಾಡ್ತಾ ಬರ್ತಾರೆ. ಸನಾತನ ಧರ್ಮದಲ್ಲಿ ಅತಿಯಾಗಿ ಪರಮಾತ್ಮ ಯಾವುದೇ ರೀತಿಯಂಥ ವೈಭವೀಕರಿಸುವಂತಹ ಪ್ರಶ್ನೆಗಳಿಲ್ಲ. ಆಡಂಬರ ರಹಿತವಾಗಿ ನಮ್ಮ ಧರ್ಮ ಇದೆ ಎನ್ನುವಂಥದ್ದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ತಾಯಂದಿರಲ್ಲಿ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಮಕ್ಕಳಿಗೆ ವಿಶೇಷವಾಗಿರತಕ್ಕಂತಹ ಸಂಸ್ಕಾರಗಳನ್ನು ಕೊಡಿ. ಆ ಮಕ್ಕಳಿಗೆ ಪೂಜೆ ಪುನಸ್ಕಾರಗಳನ್ನು ಕಲಿಸಿಕೊಡೋದ್ರ ಜೊತೆಗೆ ನೀವು ಯಾವುದೇ ಥರದ ವಿದ್ಯಾಭ್ಯಾಸಗಳನ್ನು ಕೊಡಿಸಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಪೂಜೆ ಪುನಸ್ಕಾರ ಎನ್ನುವಂತಹ ಸಂಸ್ಕಾರವನ್ನು ಕೊಡಿಸಿದಾಗ ನಿಜವಾದಂಥ ಅವರ ಮೆಂಟಲಿ ಬಹಳ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ತಾರೆ. ಪೀಠಿಗೆನೇ ಜಾಸ್ತಿ ಹೇಳಿದೆ ಏನು ಮಾಡೋದು? ಭಾವೋದ್ವೇಗಕ್ಕೆ ಒಳಗಾಗುವಂಥ ಅನಿವಾರ್ಯ ಸ್ಥಿತಿಗಳು ಕೆಲವು ಸಂದರ್ಭದಲ್ಲಿ ಬಂದು ಹೋಗುತ್ತೆ ಅಲ್ವೇ? ಹಾಗಾದರೆ ಪೂಜಾ ದ್ರವ್ಯಗಳನ್ನು ನೋಡೋಣ. ಅರಿಶಿನ ಕುಂಕುಮದಿಂದ ಹಿಡಿದು ವಿಧ ವಿಧವಾದಂತಹ ಪೂಜಾ ದ್ರವ್ಯಗಳನ್ನು ಸಿದ್ಧಪಡಿಸಿಕೊಂಡಿರೋಣ. ದೇವರಿಗೆ ನೈವೇದ್ಯಕ್ಕಾಗಿ ಪೊಂಗಲನ್ನು ಮಾಡಲೇಬೇಕು. ಧನುರ್ಮಾಸ ಮೇಲೆ ಬೇರೆ ಅಡಿಮಾ ಗರಿಮಾದಂತಹ ಸಿದ್ಧಿಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅನುಷ್ಠಾನ ಬಹಳ ಮುಖ್ಯವಾಗಿರುತ್ತೆ. ಕೇವಲ ಒಂದೇ ಒಂದು ದಿನದಲ್ಲಿ ಇವತ್ತು ಎಲ್ಲವನ್ನು ಕೂಡ ಅರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನೀವೇ ಅರ್ಚಕರಾಗಿ ಎಲ್ಲವನ್ನು ಪಡ್ಕೊಳ್ಳಿ ಎನ್ನುವಂತಹ ಸದಾಭಿಲಾಷೆ ನನ್ನದು. ಹಾಗಾಗಿ ಎಲ್ಲ ರೀತಿಯಂತಹ ಪೂಜಾ ದ್ರವ್ಯಗಳ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಆದಿಮಾಯೆಯನ್ನು ಅಂದರೆ ದೇವಿಯ ವಿಗ್ರಹವನ್ನು ಪಕ್ಕದಲ್ಲಿ ಮಹಾವಿಷ್ಣುವಿನ ವಿಗ್ರಹವನ್ನು ಇರಿಸಿಕೊಳ್ಳುತ್ತಾ ಆದಿಮಾಯಾತ್ಮಕವಾಗಿರತಕ್ಕಂತಹ ಸರ್ವಶಕ್ತಿಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಘಂಟಾನಾದ ಭೂತಾಯ ಪ್ರಾರ್ಥನಾದಿಗಳನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆಗಳನ್ನು ಪೂರೈಸಿ ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಳ್ಳಬೇಕು. ಎಂದಿನಂತೆ ದೀರ್ಘವಾದಂಥ ಉಸಿರಾಟವನ್ನು ಎಡಮೂಗಿನಿಂದ ಉಸಿರನ್ನು ಎಳೆದುಕೊಂಡು ಬಲಮೂಗಿನಿಂದ ನಿಧಾನಗತಿಯಲ್ಲಿ ನೀವು ಅದನ್ನು ಬಿಡ್ತಾ ಬರಬೇಕು. ಪ್ರಾಣಾಯಾಮ ಅಂತ ಕರೀತೇವೆ. ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ವಿಧಂ ಪ್ರೋಕ್ತಂ ಋಷಿಭ್ಯಃ ಪರಿಕಲ್ಪಿತಂ ಎನ್ನುವಂತಹ ಮಂತ್ರದಿಂದ ದೀರ್ಘವಾದಂತಹ ಪ್ರಾಣಾಯಾಮವನ್ನು ಪೂರೈಸಿ ಪ್ರಧಾನವಾದಂತಹ ಸಂಕಲ್ಪ ಬರೆಯುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಎಡಗೈಯ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಳಿ, ಬಲಗೈಯನ್ನು ಮುಚ್ಚಿ ಬಲ ತೊಡೆ ಮೇಲೆ ಇಟ್ಕೊಂಡಿರಬೇಕು. ನಿಮ್ಮ ಮನೆಯ ಯಾವುದೇ ಥರದ ಕೆಲಸ ಕಾರ್ಯಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಸಿದ್ಧಿ ಆಗೇ ಆಗತ್ತೆ. ಪೂಜೆ ಮಾಡುವವರಿಗೆ ಮಾತ್ರವೇ ಅದು ನಾನು ಅನುಭವಿಸಿದಂತಹ ಸತ್ಯ ಅನುಭವ ನಿಮಗೂ ಬರಲಿ ಎನ್ನುವಂತಹ ದೃಷ್ಟಿಯಿಂದ ಆಯ್ತೆ. ಹಾಗಾದರೆ ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂ ಶುಭತಿದೌ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷಮಸ್ಥೈರ್ಯವೀರ್ಯ ವಿಜಯಾಭಯಾನಂದಾಯಿರಾರೋಗ್ಯ ಅಷ್ಟೈಶ್ವರ್ಯಾವೃದ್ಧ್ಯರ್ಥಂ ಧರ್ಮಾರ್ಥ ಕಾಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಫಲಸಿದ್ಧ್ಯರ್ಥಂ ಸಕಲವಿಧ ಗ್ರಹಚಾನಪೀಡಾ ಪರಿಹಾರಾರ್ಥಂ ಆದಿಶಕ್ತ್ಯಾತ್ಮಕ ಮಹಾವಿಷ್ಣೋ ಪೂರ್ಣಾನುಗ್ರಹ ಪೂರ್ಣ ಪ್ರಸಾದ ಫಲಸಿದ್ಧ್ಯರ್ಥಂ ಸಕಲ ಶಕ್ತಿ ಪ್ರಾಪ್ತ್ಯರ್ಥಂ ಸರ್ವೋಪದ್ರವ ನಿವಾರಣಾರ್ಥಂ ಅಣಿಮಾ ಗರಿಮಾ ಲಘಿಮಾ ಇತ್ಯಾದಿ ನಾನಾ ವಿಧ ಶಕ್ತಿ ಪ್ರಾಪ್ತಿ ದ್ವಾರ ಪೂರ್ವಪುಸಕರಿಷ್ಟ ನಿವಾರಣಾರ್ಥಂ ಸರ್ವೋಪದ್ರವಶಾಂತ್ಯರ್ಥಂ ಸಪರಿವಾರ ಸಹಿತ ಆದಿಶಕ್ತ್ಯಾತ್ಮಕ ಮಹಾವಿಷ್ಣು ಪೂಜಾರಾಧನಾ ಕ್ಯಂಕರ್ಮ ಕರಿಷ್ಯೆ ಎನ್ನುವಂತಹ ಮಂತ್ರದೊಂದಿಗೆ ಶುದ್ಧವಾದಂತಹ ನೀರಿನ ಮಿಶ್ರಣ ಮಾಡಿ ಪಾತ್ರೆಯಲ್ಲಿ ಬಿಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ನಿರ್ವಿಘ್ನಪತಿಯಾದಂತಹ ಮಹಾಗಣಪತಿಯ ಸ್ಮರಣೆ ಬಹಳ ಮುಖ್ಯವಾಗಿರುತ್ತೆ. ವಕ್ರತುಂಡ ಗಣಾಧೀಶಾಯ ಸರ್ವದೇವ ನಮಸ್ಕೃತಾಯ
ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ನಿರ್ವಿಘ್ನಪತಿಯಾದಂತಹ ಮಹಾಗಣಪತಿಯನ್ನು ಸ್ಮರಿಸಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಿಸಬೇಕು. ಎದುರು ಭಾಗದಲ್ಲಿ ಗಂಗಾ ಕಲಶವನ್ನು ಸಿದ್ಧಪಡಿಸಿಕೊಂಡಿರಿ. ಮಹಾವಿಷ್ಣುವಿನ ವಿಗ್ರಹ, ದೇವಿಯ ವಿಗ್ರಹ, ಎಲ್ಲ ಪೂಜಾ ದ್ರವ್ಯಗಳು ಕೂಡ ಸಿದ್ಧಗೊಂಡಿರಲಿ. ದೇವರನ್ನು ಬರಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಪೂಜೆಯನ್ನು ಗೈಯುವಂತಹ ವಿಧಿವಿಧಾನಗಳು ಹೇಗೆ, ಹಾಗೆ ಜೊತೆಗೆ ಪೂಜಾ ಫಲಗಳು ಕೂಡ ಅದ್ಭುತವಾಗಿದೆಯೇ ಅಥವಾ ಸಿಗಬಹುದೇ, ಈ ಎಲ್ಲ ರೀತಿಯಾದಂತಹ ಶಕ್ತಿಗಳು ಎಲ್ಲವನ್ನು ಕೂಡ ಅರಿಯೋಣ. ಹಾಗಾದರೆ ದೇವಿಯ ವಿಗ್ರಹ ಮತ್ತು ಮಹಾವಿಷ್ಣುವಿನ ವಿಗ್ರಹವನ್ನು ಎದುರು ಭಾಗದಲ್ಲಿ ಇರಿಸಿಕೊಂಡಿರಬೇಕು. ಓಂ ನಮೋ ನಾರಾಯಣಾಯ ಎನ್ನುವಂತಹ ಮಂತ್ರವನ್ನು ನಿಮ್ಮ ಎರಡೂ ಕೈಗಳ ಈ ಬೆರಳುಗಳು ಹೆಬ್ಬೆರಳನ್ನು ತೋರ್ಬೆರಳು ಎನ್ನುವಂಥದ್ದನ್ನು ಟಚ್ ಮಾಡ್ತಾ 8 ಬಾರಿ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರವನ್ನು ಪಠನ ಮಾಡಬೇಕು. ಹಾಗೆ ಪಠನ ಮಾಡೋದ್ರ ಜೊತೆಗೆ ತುಳಸಿಯನ್ನು ಹಾಗೆ ವಿಧ ವಿಧವಂತಹ ಪುಷ್ಪಾದಿಗಳನ್ನು ಕರಮಧ್ಯದಲ್ಲಿ ತೆಗೆದುಕೊಳ್ಳುತ್ತಾ ಭಗವಂತನನ್ನು ಸ್ಮರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಇದಂ ವಿಷ್ಣುರ್ವಿಚಿಕ್ರಮೇ ತ್ರೇದಾನಿದದೆ ಪದಂ ಸಮೂಢಮಸ್ಯ ಭಾಗಂ ಸುರೇ ದೇವೀಂ ವಾಚಮಜರಂತ ದೇವಾ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೆ ಶಮೋರ್ಜಂದುಹಾನ ಧೇನುರ್ವಾಗಸ್ಮಾನುಪಸುಷ್ಟು ತೈತು ಎನ್ನುವಂತಹ ಮಂತ್ರದಿಂದ ಆದಿಮಾಯಾತ್ಮಕನಾದಂತಹ ಮಹಾವಿಷ್ಣುವನ್ನು ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪನಾಗಿ ಬರಮಾಡಿಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಪ್ರಧಾನವಾದಂತಹ ಧ್ಯಾನವನ್ನು ಗೈಯುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಪುಷ್ಪದೊಂದಿಗೆ ಭಗವಂತನ ನಾಮಸ್ಮರಣೆ ಅಥವಾ ಧ್ಯಾನವನ್ನು ಕೈಯೋಣ. ಈಗ ಹಾಗಾದರೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪನಾಗಿ ಎಲ್ಲ ಸಿದ್ಧಿಗಳು ಕೂಡ ವಶವಾಗುವಂತೆ ಪ್ರಾರ್ಥಿಸಿಕೊಂಡು ಪರಮಾತ್ಮನನ್ನು ಧ್ಯಾನಿಸಿ ಅಕ್ಷತಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆ. ಎಂದಿನಂತೆ ಸ್ವಾಗತಾದಿಗಳನ್ನು ಭಗವಂತನಿಗೆ ಕೋರ್ತಾ 4 ಉದ್ರೆ ನೀರು, ಪಾದ್ಯ, ಅರ್ಘ್ಯ, ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿ ಇರುವಂಥ ಆದಿಮಾಯ ಮತ್ತು ಮಹಾ ವಿಷ್ಣುವಿನ ವಿಗ್ರಹವನ್ನು ಕೆಳಗಿರಿಸಿಕೊಂಡು ಫಲ ಪಂಚಾಮೃತ ಸಾಮಗ್ರಿಗಳಿದೆಯೋ ಅಥವಾ ಶುದ್ಧವಾದಂತಹ ನೀರನ್ನೇ ಇಟ್ಟುಕೊಂಡಿದ್ದೀರೋ ಗೊತ್ತಿಲ್ಲ, ಆ ಅಭಿಷೇಕ ಸಾಮಗ್ರಿಗಳಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ನಮೋ ಭಗವತೆ ನಾರಾಯಣಾಯ ತಚ್ಚಯೋರಾವೃಣೀವಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೇವೇ ಸ್ವಸ್ತಿರಸ್ತುನಃ ಸ್ವಸ್ತಿರಮಾನುಷೇಭ್ಯಃ ಊರ್ಧ್ವಂಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ 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 ಎನ್ನುವಂತಹ ಮಂತ್ರದಿಂದ ಭಗವಂತನ ವಿಗ್ರಹಾದಿಗಳನ್ನು ಸ್ವಚ್ಛಗೊಳಿಸಿ ದೇವರ ವಿಗ್ರಹವನ್ನು ಪುನಃ ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ವಸ್ತ್ರದ ಅರ್ಪಣೆ ಬಹಳ ಮುಖ್ಯವಾಗಿರುತ್ತೆ. ಜಗತ್ತನ್ನು ಪರಿಪಾಲನೆ ಮಾಡಿರ್ತಕ್ಕಂಥವನು ಜಗದೊಡೆಯನಾದಂತಹ ಶ್ರೀಕೃಷ್ಣ ಅಥವಾ ಮಹಾವಿಷ್ಣುವೇ ಅಲ್ವೇ. ಹಾಗಾಗಿ ವಸ್ತ್ರದ ಅರ್ಪಣೆ ಅತಿ ಮುಖ್ಯವಾಗಿರುತ್ತೆ. ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಎನ್ನುವಂತಹ ಮಂತ್ರದಿಂದ ವಸ್ತ್ರವನ್ನು ಅರ್ಪಣೆ ಮಾಡ್ತಾ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು. ಗಂಧದ ಲೇಪನ ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವಂತಹ ಮಂತ್ರದಿಂದ ಗಂಧವನ್ನು ಭಗವಂತನಿಗೆ ಸಮರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಹಾಗೆ ಎಂದಿನಂತೆ ವನಮಾಲೆ ಬಹಳ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ವನಮಾಲೆಯನ್ನು ಭಗವಂತನಿಗೆ ಸಮರ್ಪಿಸುವ, ವನಮಾಲೆ ಅಂದರೆ ತುಳಸಿ ಮಾಲೆ ಅಂತ ಅರ್ಥ. ತುಳಸಿ ಮಾಲೆಯನ್ನು ಸಮರ್ಪಿಸುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಭಗವಂತನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭು ಮಯಾರ್ತಾನಿ ಪೂಜಾರ್ಥಂ ಪುಷ್ಪಾಡಿ ಪ್ರತಿಗೃಹ್ಯತಾಂ ಎನ್ನುವಂತಹ ಮಂತ್ರದಿಂದ ಪುಷ್ಪಾದಿ ಮಾಲಿಕೆಗಳನ್ನು ಸಮರ್ಪಿಸುತ್ತಾ ನಾಮಪೂಜೆಯನ್ನು ಗೈಯುವಂತಹ ಪ್ರಕ್ರಿಯೆ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸುತ್ತಾ ನಾಮಪೂಜೆಯನ್ನು ಪೂರೈಸಬೇಕು. ಅದರಂತೆ ದೇವಿಯ ಅಷ್ಟೋತ್ತರ ಅಥವಾ ಶ್ರೀಕೃಷ್ಣನ ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ಕೂಡ ಪಠಣ ಮಾಡಿ ಪರಮಾತ್ಮನಿಗೆ ಅರ್ಚನಾ ವಿಧಿಯನ್ನು ಸಂಪನ್ನಗೊಳಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸುವಂಥದ್ದು. ಧೂಪಾದಿಗಳ ಸಮರ್ಪಣೆ, ದೀಪಾದಿಗಳನ್ನು ದೇವರ ಸನ್ನಿಧಾನದಲ್ಲಿ ಇಟ್ಟು ನೈವೇದ್ಯಕ್ಕಾಗಿ ಚತುರಸ್ರಾಕಾರದ ಮಂಡಲವನ್ನು ಅಂದರೆ ಭೂಮಿಗೆ ನೀರನ್ನು ಪ್ರೋಕ್ಷಣೆ ಮಾಡಿ ಚೌಕಾಕಾರದ ಮಂಡಲವನ್ನು ಹಾಕ್ತಾ
ಆ ಮಂಡಲದ ಮೇಲೆ ಪ್ರಧಾನವಾದಂತಹ ಪಾಯಸ ಅಥವಾ ನೈವೇದ್ಯ ಪದಾರ್ಥಗಳೆಲ್ಲವನ್ನು ಕೂಡ ಇಟ್ಟು ತುಳಸಿಯಿಂದ ಪುನಃ ಪ್ರೋಕ್ಷಣೆ ಮಾಡಿ ಸಮರ್ಪಿಸಿ ಯಾವ್ಯಾವ ಥರದ ನೈವೇದ್ಯವನ್ನು ಸಮರ್ಪಣೆಗಾಗಿ ತಂದಿದ್ದೀರೋ ಆ ನೈವೇದ್ಯ ಪದಾರ್ಥಗಳೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಿ ಎಂದಿನಂತೆ ತಾಂಬೂಲಾದಿಗಳನ್ನು ಕೂಡ ಸಮರ್ಪಿಸುತ್ತಾ ಮಹಾ ಮಂಗಳಾರತಿಯನ್ನು ಭಗವಂತನಿಗೆ ಗೈಯುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ಮಂತ್ರದಿಂದ ಜಗದೊಡೆಯನಾದಂತಹ ಭಗವಂತನಿಗೆ ಮಹಾ ಮಂಗಳಾರತಿಯನ್ನು ಗೈದು ಪ್ರಧಾನವಾದಂತಹ ರಕ್ಷೆಯನ್ನು ಭಗವಂತನಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸುವಂತಹ ಪ್ರಕ್ರಿಯೆಗೆ ನಾವುಗಳು ಚಾಲನೆಯನ್ನು ಕೊಡಬೇಕು. ಮಹಾ ಮಂಗಳಾರತಿಯನ್ನು ಮಾಡಿದ್ದೀರಿ, ದೇವರಿಗೆ ಪ್ರಧಾನವಾದಂತಹ ರಕ್ಷೆಯನ್ನು ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸಿ ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಎಂದಿನಂತೆ ಪ್ರಾರ್ಥನೆಯ ಕಾಲ, ಭಗವತ್ ಪ್ರಾರ್ಥನೆ ಅತಿ ಮುಖ್ಯವಾಗಿರೋದ್ರಿಂದ ನಾವು ಭಗವಂತನನ್ನು ಸ್ಮರಿಸಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಸಂಕಷ್ಟಗಳೆಲ್ಲವನ್ನು ಕೂಡ ಬಗೆಹರಿಸುವಂತಹ ದೆಸನಲ್ಲಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದೋಣ ಅಲ್ವಾ? ಹಾಗಾದರೆ ತಡ ಮಾಡಬೇಡಿ. ಪರಮಾತ್ಮನ ಸನ್ನಿಧಾನ, ಅಣಿಮ, ಗರಿಮ, ಲಘಿಮ ಇತ್ಯಾದಿ ಸರ್ವ ಸಿದ್ಧಿಗಳು ಕೂಡ ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಾರದು ಅನ್ನುವಂತಹ ದೃಷ್ಟಿನಲ್ಲಿ ನೀವು ಪ್ರಾರ್ಥಿಸಿಕೊಳ್ಳಿ. ಯಾವುದು ಮುಟ್ಟಿದ್ರೂ ಕೂಡ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನಾಗಲಿ ಎನ್ನುವಂತಹ ದೃಷ್ಟಿ, ಅಂದರೆ ಕಾರ್ಯದಲ್ಲಿ ಯಶಸ್ಸು ಎನ್ನುವಂತಹ ಅರ್ಥ ಅಷ್ಟೇ. ಹಾಗಾಗಿ ಎಲ್ಲ ದೇವತೆಗಳನ್ನು ಕೂಡ ಪ್ರಾರ್ಥಿಸಿಕೊಳ್ಳೋಣ. ಓಂ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಎನ್ನುವಂತಹ ಮಂತ್ರ, ಅಥವಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಎನ್ನುವಂತಹ ಮಂತ್ರದಿಂದ ದೇವರನ್ನು ಪ್ರಾರ್ಥಿಸಿಕೊಂಡು ಇಹದಲ್ಲಿ ಬೇಕಾದಂತಹ ಸುಖವನ್ನು, ಪರದಲ್ಲಿ ಬೇಕಾದಂತಹ ಮೋಕ್ಷಾದಿಗಳನ್ನು ನಿನ್ನ ಕರುಣೆಯಿಂದ ನನಗೆಲ್ಲವೂ ಕೂಡ ಸಿಗುವಂತಹ ರೀತಿಯಲ್ಲಿ ಅನುಗ್ರಹವಾಗಲಿ. ಮನೆಯಲ್ಲಿರಬಹುದಾದಂತಹ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಬಗೆಹರಿಸಬಹುದಾದಂತಹ ಸಕಲ ಶಕ್ತಿಗಳನ್ನು ನಿನ್ನ ಅನುಗ್ರಹದಿಂದ ಪಡೆಯುವಂತೆ ನೀನು ಅನುಗ್ರಹಿಸುವಂತಹ ದೃಷ್ಟಿಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜಗದೊಡೆಯನಾದಂತಹ ಮಹಾವಿಷ್ಣು, ಪಾಲನಾಕರ್ತನಾದಂಥ ಮಹಾವಿಷ್ಣು ಆದಿಮಾಯಿ ನಿಮ್ಮ ಸಂಕಷ್ಟಗಳನ್ನು ಬಗೆಹರಿಸಿ ಎಲ್ಲ ರೀತಿಯಾದಂತಹ ಸಿದ್ಧಿಗಳನ್ನು ನಿಮಗೆ ಒದಗಿಸುವಂತಹ ದೃಷ್ಟಿನಲ್ಲಿ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿ ಆ ಜಗನ್ಮಾತೆಯಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಹಾಗಾದರೆ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿವರೆಗೆ ಮಾಡಿದ್ದೀರಿ. ಛತ್ರ ಚಾಮರಾದಿ ಸಕಲೋಪಚಾರ ಪೂಜೆಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಿಸಿದ್ದೇನೆ ಎನ್ನುವಂತಹ ಭಾವನೆಯನ್ನಿಟ್ಕೊಳ್ಳಿ. ಪೂಜಾ ಫಲವನ್ನು ಅವಲೋಕಿಸಿದಾಗ ಋಷಿಮುನಿಗಳೆಲ್ಲರೂ ಕೂಡ ಈ ಮನುಕುಲದ ಉದ್ಧಾರಕ್ಕಾಗಿ ಅನೇಕ ರೀತಿಯಾದಂತಹ ಸಿದ್ಧಿಗಳನ್ನು ಬಿತ್ತಿ ಹೋದರು. ಬರ್ತಾ 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 ಮಾನವನ ದುರಾಸೆ, ಮಾನವನಲ್ಲಿ ಇರತಕ್ಕಂತಹ ಸ್ವಾರ್ಥದ ಮನೋಭಾವದಿಂದ ಅನೇಕ ವಿದ್ಯೆಗಳನ್ನು ನಾವು ನಾಶಪಡಿಸ್ತಾ ಹೋಗ್ತೇವೆ. ಅನೇಕರ ಪ್ರಶ್ನೆ ಮಾಡ್ತಾರೆ, ಜ್ಯೋತಿಷ್ಯವನ್ನು ಹೇಳಬಹುದಾದಂತಹ ಜ್ಯೋತಿಷಿಗೆ ಆತನ ಒಂದು ಭವಿಷ್ಯ ಗೊತ್ತಿರಲಿಲ್ವೇ ಅಂತ. ಖಂಡಿತ ಗೊತ್ತಿದ್ರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಲವು ಸಂದರ್ಭಗಳಲ್ಲಿ ಅವನು ಮಾಡಿದಂತಹ ಪ್ರಾರಬ್ಧ ಕರ್ಮಗಳ ಫಲಾಫಲಗಳಿಂದ. ಆ ಕಾರಣಕ್ಕೆ ಏನು ಹೇಳ್ತೀರಿ ಗೊತ್ತೇ, 3 ರೀತಿಯಾದಂತಹ ತಾಪತ್ರಯಕ್ಕೆ ನಾವು ಸಿಕ್ಕಾಕೋಬಾರ್ದು. ಆಧ್ಯಾತ್ಮಿಕ ತಾಪತ್ರಯ, ದೇವರಿಗೆ ದ್ರೋಹ ಮಾಡಿದರೆ ಇದು ಆಧ್ಯಾತ್ಮಿಕವಾದಂತಹ ತಾಪತ್ರಯ ಆಗ್ತಾ ಬರುತ್ತೆ ಅಂತ ಇಟ್ಕೊಳ್ಳಿ. ಮನುಷ್ಯನಿಗೂ ಕೂಡ ದ್ರೋಹವನ್ನು ಮಾಡಬಾರ್ದು. ಆದಿ ದೈವಿಕವಾದಂಥ ಬರಬಹುದಾದ ಆದಿ ಭೌತಿಕವಾದಂತಹ ತಾಪತ್ರಯ, ಆಧ್ಯಾತ್ಮಿಕ ತಾಪತ್ರಯ, ಆದಿ ದೈವಿಕವಾದಂತಹ ತಾಪತ್ರಯ, ಆದಿ ಭೌತಿಕವಾದಂತಹ ತಾಪತ್ರಯ, ಭೂತ ಭವಿಷ್ಯ ವರ್ತಮಾನ. ನಾವು ಮಾಡಿದಂತಹ ಪಾಪಕರ್ಮಗಳಿದ್ದರೆ ಆ ಪಾಪಕರ್ಮಗಳಿಗೆ ನಾವು ಸರಿಯಾದಂತಹ ಒಂದು ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ರಸ್ತೆ ಮೇಲೆ ಗಾಡಿಗಳನ್ನು ಓಡಿಸ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಆ ಗಾಡಿಗಳನ್ನು ಸರಿಯಾಗಿ ಎಷ್ಟು ವೇಗವಾಗಿ ಓಡಿಸ್ಬೇಕೋ ಅಷ್ಟು ವೇಗವಾಗಿ ಓಡಿಸಿದರೆ ನಿಮಗೇನು ಕೂಡ ತೊಂದರೆ ಆಗೋದಿಲ್ಲ. ಇಲ್ಲದೇಗಿದ್ರೆ ಎಲ್ಲ ಹೆದ್ದಾರಿಗಳಲ್ಲಿ ಕೂಡ ಕ್ಯಾಮರಾ ಹಾಕ್ಕೊಂಡಿರ್ತಾರೆ. ನೀವು ಮಾಡಿದ ತಪ್ಪಲ್ವೇ ಅದು? ನೀವು ಮಾಡಿದ ತಪ್ಪಿಗೆ ಅಲ್ಲಿ ದಂಡವನ್ನು ಕಟ್ಟಬೇಕಾಗತ್ತೆ. ಹಾಗೆಯೇ ಪ್ರತಿಯೊಂದರಲ್ಲೂ ಕೂಡ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ರಾಮನನ್ನು, ಕೃಷ್ಣನನ್ನು ಈ ಜಗತ್ತಿಗೆ ಮಾನವ ರೂಪಿಗಳಾಗಿ ಬಂದಾಗ ಬಿಡಲಿಲ್ಲ ಅಂತ ಹೇಳಿದರೆ ಇನ್ನು ಜ್ಯೋತಿಷಿ ಯಾವ ಲೆಕ್ಕ ರೀ? ಅದೆಲ್ಲವೂ ಕೂಡ ಅದರ ಅರ್ಥ ಹಾಗಲ್ಲ. ಯಾವುದು ಸರಿಯೋ ಅದನ್ನು ಮಾತ್ರವೇ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕೇ ವಿನಃ ಅಲ್ಲ ಸಲ್ಲದ್ದನ್ನು ಇಲ್ಲ ಸಲ್ಲದ್ದನ್ನು ಹೇಳುವುದರಿಂದ, ಆರೋಪಗಳನ್ನು ಮಾಡುವುದರಿಂದ ಯಾವುದೇ ರೀತಿಯಾಗತಕ್ಕಂಥ ಪ್ರಯೋಜನಗಳೇ ಇಲ್ಲ. ಈ ಜಗತ್ತಿಗೆ ನಾವು ಮನುಷ್ಯರು ಎನ್ನುವಂಥದ್ದನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು. ಮಾನವರಾಗಿ ಹುಟ್ಟಿದ್ದೇವೆ,
ಮಾನವ ಕರ್ಮಗಳನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನೆರವೇರಿಸಿಕೊಂಡು ಹೋಗೋದ್ರಿಂದ ಮಾತ್ರವೇ ಅನುಕೂಲ ಆಗ್ತಾ ಬರುತ್ತೆ. ಹಾಗಾದರೆ ಮಾನವ ಹೇಗಿರಬೇಕು ಅಂತ ಅವಲೋಕನ ಮಾಡಿದಾಗ, ಯಾವುದೋ ಒಂದಿಷ್ಟು ಅನಾಥ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ, ಅನಾಥ ಮಕ್ಕಳಿಗೆ ಸಹಾಯವನ್ನು ಮಾಡುವಂಥ ಪ್ರಕ್ರಿಯೆನೋ ಅಥವಾ ಎಲ್ಲವೂ ಕೂಡ ಪ್ರಪಂಚಕ್ಕೆ ಯಾವುದು ಮಾರಕ ಅಲ್ಲವೋ ಅವೆಲ್ಲವೂ ಕೂಡ ಒಳ್ಳೆಯ ಕೆಲಸಗಳೇ, ಅವೆಲ್ಲವೂ ಕೂಡ ಸದ್ಧರ್ಮ ಪಾಲನೆ, ಅವೆಲ್ಲವೂ ಕೂಡ ಭಗವಂತನ ಪ್ರೀತ್ಯಾತ್ಮಕವಾಗಿ ಮಾಡತಕ್ಕಂಥ ಅರ್ಚನೆಯೇ. ಇಂತಹ ಕೃತ್ಯಗಳನ್ನು ನಾವು ರೂಢಿಸಿಕೊಂಡಾಗ, ಕೃತ್ಯಗಳನ್ನು ಮಾಡಿದಾಗ ಮಾತ್ರವೇ ಜೀವನ ಎನ್ನುವಂಥದ್ದು ಸಫಲತೆಯನ್ನು ಪಡಿತಾ ಹೋಗುತ್ತೆ. ಜೀವನದಲ್ಲಿ ಎರಡು ರೀತಿಯಂತಹ ಬಗೆ, ಒಂದನ್ನು ಅವಲೋಕನ ಮಾಡಿದರೆ ಇದನ್ನು ಜೀವನ ಅಂತ ಕರಿತೇವೆ, ಇನ್ನೊಂದನ್ನು ಬದುಕುವಂಥ. ಪ್ರಪಂಚದಲ್ಲಿ ಅನೇಕ ಜೀವಿಗಳು ಬದುಕ್ತವೆ, ಬದುಕುವಂತಹ ಜೀವಿಗಳಿಗೆಲ್ಲರಿಗೂ ಕೂಡ ಒಂದು ಪ್ರಾಧಾನ್ಯತೆ ಇಲ್ಲ, ಆದರೆ ಮಾನವನಿಗೆ ಮಾತ್ರ ಪ್ರಾಧಾನ್ಯತೆ. ಕಾರಣ ಏನು ಅಂತ ಕೇಳಿದರೆ, ವಿವೇಚನಾ ಶಕ್ತಿ ಎನ್ನುವಂಥದ್ದಿದ್ದರೆ ಕೇವಲ ಮಾನವನಲ್ಲಿ ಮಾತ್ರ ಅಲ್ಲವೇ, ಆ ವಿವೇಚನಾ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ದೆಸೆಯಲ್ಲಿ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಅನುಕೂಲ ಆಗುತ್ತೆ. ಆ ದೆಸೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸ್ವತಃ ನಾವೇ ಮಾಡುವುದರಿಂದ ಅನುಕೂಲ ಆಗುತ್ತೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ಅರಿತುಕೊಂಡು ನಾವೆಲ್ಲರೂ ಕೂಡ ಮುಂದಾದಾಗ ಮಾತ್ರವೇ ಅನುಕೂಲ ಆಗುತ್ತೆ. ಹಾಗಾದರೆ ಜನವರಿ 26ನೇ ತಾರೀಕು ಶನಿಯ ಬದಲಾವಣೆ, ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ವೃಶ್ಚಿಕದಿಂದ ಧನು ರಾಶಿಗೆ ಶನಿಯ ಪ್ರವೇಶ ಆಗ್ತಾ ಇದೆ. ಅನೇಕ ರಾಶಿಯವರಿಗೆ ಒಳಿತು ಮತ್ತು ಕೆಡುಕುಗಳು ಖಂಡಿತ ಕಟ್ಟಿಟ್ಟಂತಹ ಬುತ್ತಿ. ಅಂತಹ ಸಂದರ್ಭಗಳಲ್ಲಿ ಕೆಡುಕುಗಳನ್ನು ಪರಿಹರಿಸಿಕೊಂಡು ಒಳಿತನ್ನು ಪಡ್ಕೊಳ್ಳಿಕ್ಕೆ ಸ್ವತಃ ನೀವೇ ನಿಮ್ಮ ಕೈಯಾರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿ ಎನ್ನುವಂತಹ ದೃಷ್ಟಿಯಿಂದ ನನಗಿದ್ಯಾವುದೂ ಕೂಡ ಇಷ್ಟ ಆಗೋದಿಲ್ಲ. ಆದರೆ ಹಲವರ ಅಭಿಪ್ರಾಯ, ನಿಮ್ಮ ಅಧ್ವರ್ಯದಲ್ಲಿಯೇ ಕೆಲವು ಕಾರ್ಯಕ್ರಮಗಳನ್ನು, ಶನಿ ಶಾಂತಿ ಯಾಗಗಳನ್ನು ಮಾಡಿ ಎನ್ನುವಂಥದ್ದು ಸಾವಿರಾರು ಪತ್ರಗಳು ಬಂದಿರೋದ್ರಿಂದ ಜನವರಿ 26ರಂದು ಒಪ್ಪದಂತಹ ಮಾತಿನಿಂದ, ಒಲ್ಲದಂತಹ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇನೆ. ಜನವರಿ 26ನೇ ತಾರೀಕು ಮೇಷರಾಶಿಗೆ ಅಷ್ಟಮಶಿನಿಯ ನಿವೃತ್ತಿ ಆಗುತ್ತೆ, ವೃಷಭ ರಾಶಿಯವರಿಗೆ ಆರಂಭ ಆಗುತ್ತೆ. ಕರ್ಕಾಟಕ ರಾಶಿಗೆ ಪಂಚಮಶಿನಿಯ ನಿವೃತ್ತಿ, ಸಿಂಹರಾಶಿಗೆ ಆರಂಭ. ಹಾಗೆ ಅರ್ಧಾಷ್ಟಮ ಶನಿ ಕನ್ಯಾ ರಾಶಿಗೆ ಆರಂಭ ಆದರೆ ತುಲಾ ರಾಶಿಗೆ ನಿವೃತ್ತಿ ಆಗುತ್ತೆ. ವೃಶ್ಚಿಕ ರಾಶಿ, ಧನುರಾಶಿಗೆ ಜನ್ಮಕ್ಕೆ ಬರ್ತಾನೆ, ತೊಂದರೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕರ ರಾಶಿಗೆ 7.5 ಆರಂಭ ಆಗೋದ್ರಿಂದ ಈ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆಯಲ್ಲಿ ಶನಿ ಶಾಂತಿ ಯಾಗವನ್ನು ನನ್ನ ಒಂದು ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಅಗತ್ಯ ಇದ್ದವರು ಮೇಲ್ಕಂಡಂತಹ ದೂರವಾಣಿಯನ್ನು ಸಂಪರ್ಕಿಸಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ರಾಜ್ಯ ಅಥವಾ ದೇಶ ವಿದೇಶಗಳಲ್ಲಿ ಎಲ್ಲೇ ಇರಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನು ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮುಂದುವರಿಸ್ತೇವೆ. ಕಮರ್ಷಿಯಲ್ ಕಾನ್ಸೆಪ್ಟ್ ಖಂಡಿತ ಅಲ್ಲವೇ ಅಲ್ಲ. ಇದರಿಂದ ಬರತಕ್ಕಂತಹ ಏನಾದರೂ ಹಣ ಉಳಿದರೆ ಅನಾಥ ಮಕ್ಕಳ ಕಲ್ಯಾಣ ನಿಧಿಗೆ ಇದನ್ನು ಸಮರ್ಪಣೆ ಮಾಡಬೇಕು ಎನ್ನುವಂತಹ ಭಾವನೆಯನ್ನು ಇಟ್ಕೊಂಡವರು, ನಿಮ್ಮ ಆಶೀರ್ವಾದ ಸದಾ ಇರಲಿ ಎನ್ನುವಂತಹ ಬಯಕೆ. ಹಾಗಾದರೆ ಪೂಜಾ ಫಲಗಳನ್ನು ಕೇಳಿದ್ದೀರಿ. ಅನೇಕರು ಬೇರೆ ಬೇರೆ ರೀತಿಯಂತಹ ಸಮಸ್ಯೆಗಳಿಂದ ಬಳಲಿರ್ತೀರಿ. ನಿಮ್ಮ ಸಮಸ್ಯೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ. ಹಾಗಾದರೆ ಈ ಕೆಲವು ರೀತಿಯಾಗಿರ್ತಕ್ಕಂಥ ಕೆಲವು ರಹಸ್ಯಗಳು ಇನ್ನೂ ಕೂಡ ಮುಂದುವರಿಸೋಣ. ಹಾಗಾದರೆ ಜಗತ್ತಿನಲ್ಲಿ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಕೂಡ ಅದರದ್ದೇ ಆಗಿರತಕ್ಕಂಥ ಮಹತ್ವವನ್ನು ಹೊಂದಿದೆ ಅಂತ ನಾನು ಮೊದಲೇ ಹೇಳಿದೆ. ಶನಿಶಾಂತಿ ಯಾಗದಲ್ಲಿ ಸ್ವತಃ ಯಜ್ಞೇಶ್ವರ ಸನ್ನಿಧಾನದಲ್ಲಿ ಅನೇಕ ಮಂತ್ರಗಳನ್ನು ನೀವೇ ಹೇಳಿ ಆ ಆಹುತಿಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಸ್ತಾ ಇದ್ದೇನೆ. ಇದಾದರೆ ಮಾತ್ರವೇ ನಾನು ಬರ್ತೇನೆ ಎನ್ನುವಂಥ ಮಾತನ್ನು ಕೂಡ ಅವರಿಗೆ ಹೇಳಿ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ವ್ಯವಸ್ಥಿತವಾಗಿ ನಡೆಯುತ್ತೆ ಇದು. ಹಾಗಾಗಿ ಸ್ವತಃ ನಿಮ್ಮ ಕೈಯಾರ ನೀವು ಆಹುತಿಗಳನ್ನು ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗಿ 100ಕ್ಕೆ 100ರಷ್ಟು ಸಕಲ ಸಂಕಷ್ಟಗಳನ್ನು ಬಗೆಹರಿಸಿಕೊಳ್ಳಬಹುದು. ಶನಿಯ ಪ್ರಭಾವದಿಂದ ಯಾವ್ಯಾವ ಥರದ ಸಂಕಷ್ಟಗಳು ಕೂಡ ಬರೋದಿಲ್ಲ ಅನ್ನುವಂಥದ್ದೇನಿಲ್ಲ. ಎಂತಹ ನಳಮ ಮಹಾರಾಜನಿಂದ ಹಿಡಿದು ವಿಕ್ರಮಾದಿತ್ಯನಿಂದ ಹಿಡಿದು ಇತ್ತೀಚಿನ ದಿನದ ರಾಜಕಾರಣಿಗಳವರೆಗೂ ಕೂಡ ಎಂತೆಂಥ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನುವಂಥದ್ದನ್ನು ಪ್ರತಿದಿನ ನೋಡ್ತೀವಿ. ಬೇರೆಯವ್ರ ಜೀವನ ಯಾಕ್ರಿ, ನಮ್ಮಂಥವ್ರ ಜೀವನದಲ್ಲೇ ಎಷ್ಟು ಕಷ್ಟ ಆಗಲ್ವೇ? ಕಾರಣ ಶನಿ ಪ್ರವೇಶ ಆದಾಗ ಬೇರೆ ಬೇರೆ ಥರದ ಸಂಕಷ್ಟಗಳು, ನಷ್ಟಗಳು, ಲಾಭ ಎಲ್ಲವೂ ಕೂಡ ದೊರಕುತ್ತೆ. ಬರೀ ನಷ್ಟ ಅಂತ ಮಾತ್ರ ತಿಳ್ಕೊಬೇಡಿ ನೀವು. ಅಂತಹ ಪ್ರಭಾವಗಳಿಂದ ನಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡ್ಕೋಬೇಕು ಅನ್ನುವಂತಹ ದೃಷ್ಟಿ ಇದ್ದರೆ ನಿಮ್ಮ ಇವತ್ತು ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಉತ್ತಮ. ಸಂತೋಷ್ ಎನ್ನುವಂಥವರು ಬಳ್ಳಾರಿಯಿಂದ ಕರೆಯನ್ನು ಮಾಡಿದ್ದೀರಿ. ಅವರ ಸಮಸ್ಯೆಗಳೇನಿದೆ ಅಂತ ಕೇಳೋಣ. ಹಲೋ ಹೇಳಿ ಸಂತೋಷ್. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಡೇಟ್ ಆಫ್ ಬರ್ತ್ 15/6/92 ಸರ್. ಬೆಳಗ್ಗೆ 7:35 ಸರ್ ಜನ್ಮ. ನೋಡೋಣ ಜಾತಕ ಏನು ಹೇಳುತ್ತೆ ಅಂತ. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ನೋಡಿದಾಗ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ವ್ಯವಸ್ಥೆಗಾಗಿ ಕಾತುರತೆಯಿಂದ ಕಾದ್ಕೊಂಡು ಕೂತಿದ್ದೀರಿ. ಆದರೆ ಕೆಲಸಗಳು ವಿಳಂಬ ಆಗ್ತಾ ಇದೆ. ಪ್ರತಿಯೊಂದೂ ಕೂಡ ಸಮಾಧಾನ ರಹಿತವಾದಂತಹ ಸ್ಥಿತಿಗತಿಗಳನ್ನು ಅನುಭವಿಸ್ತಾ ಇದ್ದೀರಿ ಎನ್ನುವಂಥದ್ದು ನಿಮ್ಮ ಪ್ರಶ್ನೆ ಅಂತ ಅನ್ಕೋತೀನಿ. ಏನು ಹೇಳ್ತೀರಾ? ಹೌದು ಸರ್, ಹೌದು ಸರ್. ಯಾವುದೇ ಕಾರಣಕ್ಕೆ ಚಿಂತೆಯನ್ನು ಮಾಡಬೇಕಂತ ಅಗತ್ಯ ಇಲ್ಲ ಸಂತೋಷ್. ಮುಂದಿನ ದಿನಮಾನಗಳಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಶನಿಯ ಪ್ರಭಾವಗಳು ಕೂಡ ನಿಮ್ಮ ರಾಶಿಗೆ ಗೋಚರಿಸುವುದರಿಂದ ಸ್ವಲ್ಪ ರೀತಿಯಂತಹ ಸಮಸ್ಯೆಗಳಿದೆ.
ಬಗೆಹರಿಸಿಕೊಳ್ಳುವಂತಹ ದಿಸೆಯಲ್ಲಿ ಖಂಡಿತವಾಗಿ ಜನವರಿ 26 ನಂತರದಲ್ಲಿ ಅನುಕೂಲ ಆಗುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ. ಶಾಂತ ಎನ್ನುವಂಥವ್ರು ಹುಬ್ಬಳ್ಳಿಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ಪವನ್ ಕುಮಾರ್ ಅಂತ್ರಿ ಅವನ ಹೆಸರು. ಹೇಳಿ. ಬಾಳ ಹಠವಾದಿ ಚಟವಾದಿ ಆಗ್ಯಾನ್ರಿ. ಅದಕ್ಕೆ ಅವನ ಸಮಸ್ಯೆ ಏನ್ ನೋಡ್ರಿ, ಅವ್ನ ಹುಟ್ಟ ಹೆಸರು ಸಿದ್ದಾರೂಢ. ಅವ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಎಷ್ಟು ವರ್ಷ ಆಗಿದೆ ತಾಯಿ? ಅವನಿಗೆ 24 ವರ್ಷ ನಡೀತಿದೆ ಅಮ್ಮ. ನೀವು ಕೊಟ್ಟಂತಹ ಸಮಯ ಗೊತ್ತಿಲ್ಲ ಅಂತ ಹೇಳಿದಿರಿ. ಕೇಳಿದಂತಹ ಪ್ರಶ್ನೆ ಅಥವಾ ನೀವು ಕೇಳಿದಂತಹ ಅಕ್ಷರಗಳನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನು ಅವಲೋಕಿಸಬಹುದು. ಹಾಗಾದರೆ ಪ್ರಧಾನವಾಗಿ ನೋಡಿದಾಗ ಈತ ಒಬ್ಬರು ಹೇಳಿದಂತಹ ಮಾತುಗಳನ್ನು ಕೇಳೋದಿಲ್ಲ ಎನ್ನುವಂಥದ್ದು ನಿಮ್ಮ ಮಾತಾದರೆ ಬೇರೆ ಬೇರೆ ರೀತಿಯಂತಹ ದುರಭ್ಯಾಸವನ್ನು ಕೂಡ ಈತ ಒಳಗೊಂಡಿರುವಂತೆ ಅಥವಾ ಕೆಟ್ಟ ಚಟಗಳನ್ನು ಅಳವಡಿಸಿಕೊಂಡಂತೆ ಅನಿಸ್ತಾ ಇದೆಯಲ್ಲ ತಾಯಿ, ಏನು ಹೇಳ್ತೀರಾ? ಹೌದು ಗುರುಜಿ, ಸತ್ಯದ ಮಾತಿದು. ಯಾವುದೇ ಕಾರಣಕ್ಕೆ ಚಿಂತೆಯನ್ನು ಮಾಡಬೇಕಂತ ಅಗತ್ಯ ಖಂಡಿತವಾಗಿಲ್ಲ. ಹೆಸರು ಮಾತ್ರ ಸಿದ್ದಾರೂಢ. ಮಾಡಬಾರದಂತಹ ಕೆಲಸಗಳೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಯಾರಿಗೂ ಕೂಡ ಗೌರವವನ್ನು ಕೊಡುವಂತಹ ಪ್ರಕ್ರಿಯೆ ಕೂಡ ಈತನಲ್ಲಿ ಇಲ್ಲ ಎನ್ನುವಂಥದ್ದು ಗೋಚರವಾಗ್ತಾ ಇದೆ. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಶನಲ್ಲಿ ಒಂದೇ ಒಂದು ಸೋಮವಾರ ರುದ್ರಾಭಿಷೇಕವನ್ನು ಮಾಡಿ ಪರಮಾತ್ಮನಾಗಿರ್ತಕ್ಕಂಥ ಈಶನಿಗೆ ವಿಶೇಷವಾಗಿರ್ತಕ್ಕಂಥ ಬಿಲ್ವಾರ್ಚನೆಯನ್ನು ಗೈಯುವುದರಿಂದ ಅನವರ್ತವಂತ ಯಶಸ್ಸು ನಿಮ್ಮ ಪಾಲಿಗೆ ಸಿಗುತ್ತೆ ತಾಯಿ. ಹೆದರುವಂಥ ಅಗತ್ಯ ಇಲ್ಲ. ಭಗವಂತ ಒಳ್ಳೇದು ಮಾಡ್ತಾನೆ. ದಯಾನಂದ ಎನ್ನುವಂಥವ್ರು ಬಳ್ಳಾರಿಯಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ, ಹೇಳಿ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ ನಮಸ್ತೆ, ಹೇಳಿ. 23/10/70 ಸ್ವಾಮೀಜಿ, ಡೇಟ್ ಆಫ್ ಬರ್ತ್. 23/10/70 ಜನ್ಮ ಸಮಯವನ್ನು ತಿಳಿಸ್ಕೊಳ್ಳಿ ದಯಾನಂದ್. 25 ಸರ್. 8:25 ಸರ್. ಸಾಯಂಕಾಲನ ಬೆಳಗ್ಗೆನಾ? ಬೆಳಿಗ್ಗೆ ಸರ್. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಪ್ರಧಾನವಾಗಿ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಹಣಕಾಸಿನ ಅಡಚಣೆಗಳು, ಎಲ್ಲ ರೀತಿಯಾಗಿರತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನೇನೋ ಮಾಡಿರುತ್ತೀರಿ. ಅದರ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕದಾದಂತಹ ಪ್ರತಿಫಲ ಎನ್ನುವಂಥದ್ದು ದೊರಕಲು ವಿಫಲ ಆಗತ್ತೆ. ಯಾವ ಕೆಲಸಕ್ಕೂ ಕೂಡ ಈಸಿಯಾಗಿ ಕೆಲಸ ಆಯಿತು ಎನ್ನುವಂತಹ ಸ್ಥಿತಿಗತಿಗಳು ನಿಮ್ಮಲ್ಲಿಲ್ಲ ಎನ್ನುವಂತಹ ಮನೋಭಾವ ನಿಮ್ಮಲ್ಲಿ ಬೆಳೆದು ಬಂದಿದೆ. ಅದೇ ರೀತಿಯಲ್ಲಿ ಎಲ್ಲವೂ ರೀತಿ ನಡೀತಾ ಇರುವಂಥದ್ದು ಅಂತ ಗೋಚರವಾಗ್ತಾ ಇದೆ. ಏನು ಹೇಳ್ತೀರಾ? ಹೌದು ಸರ್. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸರಲ್ಲಿ ಯೋಚನೆಯನ್ನು ಮಾಡಿಕೊಳ್ಬೇಡಿ. ಇವತ್ತು ಹೇಳಿಕೊಟ್ಟಂತಹ ಈ ಪೂಜೆಯನ್ನು ಮಾಡೋದರಿಂದ ಸಕಲ ಸಂಕಷ್ಟಗಳನ್ನು ಸರ್ವಸಿದ್ಧಾತ್ಮಕವಾಗಿರ್ತಕ್ಕಂತಹ ಜಗನ್ಮಾತೆಯ ಮತ್ತು ಜಗದಂಬ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಅನುಕೂಲವನ್ನು ಪಡ್ಕೊಳ್ತೀರಿ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ. ಹೆದರುವಂಥ ಅಗತ್ಯ ಇಲ್ಲ. ಹಾಗಾದರೆ ಉಮಾದೇವಿ ಎನ್ನುವಂಥವರು ಬೆಂಗಳೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿಮ್ಮ. ನನ್ನ ಡೇಟ್ ಆಫ್ ಬರ್ತ್ ಬಂದು 14/3/1964. ನನಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಗುರುಜಿ, ಮತ್ತೆ ನನ್ನ ಬಗ್ಗೆ ಕೇಳಬೇಕು, ಪ್ಲೀಸ್ ತಿಳಿಸ್ಕೊಡಿ ಗುರುಜಿ. ನೀವು ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಈ ಸಮಯವನ್ನೇ ಪ್ರಧಾನವಾಗಿ ಪ್ರಶ್ನೆ ಇಟ್ಟುಕೊಂಡಾಗ ಬಹಳ ನೊಂದಿದ್ದೀರಿ. ಯಾವ ಕೆಲಸಕ್ಕೆ ಹೋಗಲಿ ಆ ಕೆಲಸಕ್ಕಿಂತ ಮಿಗಿಲಾಗಿ ಸಮಾಧಾನ ಎನ್ನುವಂಥದ್ದನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದೀರಿ. ಹೇಳ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಯಾರು ನನ್ನವರು ಈ ಮೂವರೊಳಗೆ ಎನ್ನುವಂತಹ ಪರಿಸ್ಥಿತಿನಲ್ಲಿ ನೀವಿದ್ದೀರಿ ಎನ್ನುವಂತಹ ಸ್ಥಿತಿಗತಿಗಳು ಗೋಚರವಾಗ್ತಾ ಇದೆ. ಏನು ಹೇಳ್ತೀರಾ ತಾಯಿ? ಹೌದೌದು ಗುರುಜಿ, ಪಕ್ಕ. ನೀವು 100ಕ್ಕೆ 100ರಷ್ಟು ಕೇಳಿದಂತಹ ಪ್ರಶ್ನೆ ಪ್ರಕಾರವಾಗಿ ಕೂಡ ಗೊತ್ತಾಗ್ತಾ ಇದೆ ಅಮ್ಮ. ಹಾಗಾಗಿ ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆನಲ್ಲಿ ಮಾಡಬೇಕಾದಿಷ್ಟೇ. ಅಣಿಮ, ಗರಿಮ, ಲಗಿಮ ಇತ್ಯಾದಿ ಶಕ್ತಿಗಳನ್ನು ಸಿದ್ಧಿಸಿಕೊಳ್ಳಿ. ಆ ತಾಯಿಯ ಆರಾಧನೆ ನಿಮ್ಮ ಜೀವನಕ್ಕೆ ಅನುಕೂಲಕರವಾಗಿರುವಂತಹ ದಿನವಾಗಿ ಮಾರ್ಪಾಡಾಗುತ್ತೆ ತಾಯಿ. ಒಳ್ಳೆಯದಾಗಲಿ. ಭಗವಂತ ಸದಾ ನಿಮ್ಮನ್ನು ಹಾರಿಸ್ತಾನೆ. ಒಳ್ಳೆಯದು. ಶಂಕರ್ ರೆಡ್ಡಿ ಎನ್ನುವಂಥವರು ಬೆಂಗಳೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಸರ್. ಹೇಳಿ ಸರ್. ನಮಸ್ತೆ, ಹೇಳಿ. ಹೇಳಿ ಶಂಕರ್, ಹೇಳಿ. ಸ್ವಲ್ಪ ತೊಂದರೆಗಳಿವೆ, ಕೇಳಬೇಕು. ಜನ್ಮ ದಿನಾಂಕ, ಜನ್ಮ ಸಮಯವನ್ನು ತಿಳಿಸ್ಕೊಡಿ ಆದಷ್ಟು ಬೇಗ. ಯಾಕೆಂದ್ರೆ ನಿಮ್ಮ ಹಾಗೆ ನೂರಾರು ಜನ ಕಾಯ್ತಾ ಇರ್ತಾರೆ. ಅವರಿಗೂ ಒಂದು ಅವಕಾಶ ಆಗಲಿ ಎನ್ನುವಂಥದ್ದನ್ನು ಕಲ್ಪನೆಯಲ್ಲಿಟ್ಟು ವ್ಯವಹಾರವನ್ನು ಮುಂದುವರಿಸಿ. ಒಳ್ಳೆಯದಾಗಲಿ. ಭಗವಂತ ನಿಮ್ಮನ್ನು ಹರಸಲಿ. ಹಾಗಾದರೆ ಆರಾಧನಾತ್ಮಕವಾದಂತಹ ದೈವವಾಗಿ ಅಣಿಮ, ಗರಿಮ, ಲಗಿಮ ಇತ್ಯಾದಿ ಶಕ್ತಿಗಳನ್ನು ಸಿದ್ಧಿಸಿಕೊಳ್ಳುವಂತಹ ದೆಸರಲ್ಲಿ ಕೂಡ ಇವತ್ತಿನ ಪೂಜೆ ಅನುಕೂಲ ಆಗುತ್ತೆ ಎನ್ನುವಂಥದ್ದನ್ನು ಮರೆಯದೇ ಪೂಜೆ ಮಾಡಬೇಕು. ಜಗದೀಶ್ ಎನ್ನುವಂಥವರು ಕೂಡ ಕರೆಯನ್ನು ಮಾಡಿದ್ದೀರಿ. ಹಲೋ. ಹಲೋ. ಹಾಂ, ಹೇಳಿ ಜಗದೀಶ್ ಅವರು, ಹೇಳಿ. ಸರ್, ಜ್ಯೋತಿ ಅಂತ ನಮ್ಮ ಅಕ್ರಮಗಳು. ಹಾ, ಜನವರಿ ಸರ್ 1900 ಹೇಳಿ ಹೇಳಿ. 1997 ಜನವರಿ 5ನೇ ತಾರೀಕು ಸರ್. ಸಮಯ, ಜನ್ಮ ಸಮಯ ತಿಳಿಸಿ. ಸಮಯ ಬೆಳಗ್ಗೆ 9 ಗಂಟೆ ಸರ್. ನೀವು ಕೊಟ್ಟಂತಹ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕದ ಆಧಾರವಾಗಿ ನೋಡಿಕೊಂಡಾಗ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಬಹಳ ಶಾರ್ಪ್ ಆಗಿದ್ದಾಳೆ. ಆದರೂ ಕೂಡ ಸಣ್ಣ ಪುಟ್ಟದಾದಂತಹ ತೊಂದರೆಗಳು, ಅನಾರೋಗ್ಯದ ಸಮಸ್ಯೆಗಳು ಮಾತ್ರವೇ ಕಾಡ್ತಾ ಇದೆ. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಭಗವತಿ ಆರಾಧನೆ ಅಂದರೆ ದೇವಿ ಆರಾಧನೆಯನ್ನು ಮಾಡುವಂಥದ್ದು ನಿಮ್ಮ ಪಾಲಿಗೆ ಅನುಕೂಲ ಆಗುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗತ್ತೆ. ಚಿಂತೆಯನ್ನು ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಹಾಗಾದರೆ
ಭಗವಂತನ ಆರಾಧನೆ ಎನ್ನುವಂಥದ್ದೇನಿದೆಯೋ ಭಗವಂತ ಮತ್ತು ಭಕ್ತನ ಮಧ್ಯದಲ್ಲಿ ತಂದೆ ಮಕ್ಕಳಂತೆ ಸಂಪೂರ್ಣವಾಗಿರ್ತಕ್ಕಂಥ ಬೆಸುಗೆ ಸದಾ ಇರಬೇಕು. ಅಥವಾ ಎಲ್ಲ ಥರದ ಅನುಕೂಲತೆಗಳನ್ನು ಪಡೆದುಕೊಳ್ಳಲಿ ಬಾಂಧವ್ಯವನ್ನು ವೃದ್ಧಿಸಿಕೊಂಡಾಗ ಮಾತ್ರವೇ ನಾವು ದೇವರು ಏನಾದ್ರು ಬಿತ್ತು ಅಂತಂದರೆ ನಾವೇ ಬಿದ್ದಂತಹ ಅನುಭವಕ್ಕೆ ಬರಬೇಕು. ಅದು ಬರೋದು ಈಸಿಯಾಗಿ ಬರೋದಿಲ್ಲ. ಪೂಜೆಯನ್ನು ಮಾಡಿದಾಗ ಮಾತ್ರವೇ ನಿಮ್ಮ ಜೀವನಕ್ಕೆ ಬರ್ತಾ ಹೋಗುತ್ತೆ. ಆ ದಿಸೆಯಲ್ಲಿ ಆ ಪಾಲನೆಯನ್ನು ಆ ಪೂಜೆಯನ್ನು ಮಾಡುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ. ಪರಮಾತ್ಮ ಸದಾ ನಿಮ್ಮನ್ನು ರಕ್ಷಣೆ ಮಾಡಿ. ಮಾಲತಾ ಎನ್ನುವಂಥವ್ರು ಬೆಂಗಳೂರಿನ ಕರೆಯನ್ನು ಮಾಡಿದ್ದೀರಿ. ಹಲೋ 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 ಹೇಳಿಮ್ಮ. ಸರ್ ಏನಿಲ್ಲ ಸರ್, ಸ್ವಲ್ಪ ಯಾವ ಕೆಲಸನೂ ಆಗ್ತಾ ಇಲ್ಲ. ಜನ್ಮ ದಿನಾಂಕ ಜನ್ಮ ಸಮಯವನ್ನು ತಿಳಿಸ್ಕೊಡಿ. ಸರ್ 15/12/93. 15/12/93. ಹೌದು ಸರ್. ಜನ್ಮ ಸಮಯ ತಿಳಿಸ್ಕೊಡಮ್ಮ ತಾಯಿ. ಬೆಳಗ್ಗೆ 9:05 9:05 ಬೆಳಗ್ಗೆ. ಬುಧವಾರ. ಹುಟ್ಟಿದ ಸ್ಥಳ ಬೆಂಗಳೂರಾ? ಇಲ್ಲ ಸರ್, ದಾವಣಗೆರೆ. ದಾವಣಗೆರೆ. ಕೊಟ್ಟಂತಹ ಜನ್ಮ ದಿನಾಂಕದ ಆಧಾರವಾಗಿ ಪ್ರಶ್ನೆಯನ್ನು ಮಾಡಿದಾಗ ಮನೆಯಲ್ಲಿಯೂ ಕೂಡ ನೆಮ್ಮದಿ ಇಲ್ಲ. ಆರ್ಥಿಕವಾಗಿ ಬರಬೇಕಂತಹ ಹಣಕಾಸಿನ ಮುಗ್ಗಟ್ಟಿನ ಜೊತೆಗೆ ಬೇರೆ ಬೇರೆ ರೀತಿಯಂತಹ ಪ್ರಕ್ರಿಯೆಗಳು ಇಲ್ಲ ಸಲ್ಲದಂತಹ ಕೆಲವು ಸಮಸ್ಯೆಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತಾ ಸಮಸ್ಯೆನೇ ನೀವು ಹುಡ್ಕೊಂಡು ಹೋಗ್ತೀರ ಅನ್ನುವಂತಹ ಸ್ಥಿತಿನಲ್ಲಿ ನೀವಿದ್ದೀರಿ ಅಂತ ಹೇಳ್ತೀನಿ. ಏನು ಹೇಳ್ತೀರಾ? ಹೌದು ಸರ್. ತೊಂದರೆಯನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದೆಸೆಯಲ್ಲಿ ಯೋಚನೆ ಮಾಡಬೇಡಿ. ಪ್ರತಿ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ 100ಕ್ಕೆ 100ರಷ್ಟು ಕಷ್ಟವನ್ನು ಬಗೆಹರಿಸ್ಕೊಳ್ತೀರಾ. ಇಷ್ಟಾರ್ಥಗಳನ್ನು ಪಡ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ತಾಯಿ ಹೆದರುವಂತ ಅಗತ್ಯವಿಲ್ಲ. ಪರಮಾತ್ಮ ಒಳ್ಳೇದು ಮಾಡಿ. ಕನಕಲಕ್ಷ್ಮಿ ಎನ್ನುವಂಥವರು ಕೂಡ ಕರೆಯನ್ನು ಮಾಡಿದ್ದೀರಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕು. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ತಾಯಿ? ಅವು BE ಆಗಿದೆ. BE ಆಗಿ ಒಂದು ಸುಮಾರು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇರೆ ಯಾವ್ದಾರ ಟ್ರೈ ಮಾಡ್ಬೋದಾ ಅಂತ ಕೇಳ. ಜನ್ಮ ದಿನಾಂಕ ಜನ್ಮ ಸಮಯವನ್ನು ಜನ್ಮ ದಿನಾಂಕ 6/8/94. ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ. ಜನ್ಮ ಸಮಯವನ್ನು ತಿಳಿಸ್ಕೊಡಿ ತಾಯಿ. ಸಮಯ ರಾತ್ರಿ ಶನಿವಾರ ರಾತ್ರಿ 11:45. ನೀವು ಕೊಟ್ಟಂತಹ ಜನ್ಮ ಸಮಯದ ಆಧಾರವಾಗಿ ನೋಡಿದಾಗ ಖಂಡಿತವಾಗಿ ಜನವರಿಯ ನಂತರದಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಜಾತಕವನ್ನು ನೋಡಿದರೆ ವಿದೇಶಯಾನ ಅಥವಾ ವಿದೇಶದಲ್ಲಿಯೂ ಕೂಡ ಸೇವೆಯನ್ನು ಗೈಯುವಂತಹ ಶಕ್ತಿಯನ್ನು ಈ ಜಾತಕ ಪಡ್ಕೊಂಡಿದೆ. ಹೆದರುವಂಥ ಅಗತ್ಯವಿಲ್ಲ. ಆದರೂ ಕುಲದೇವರಾಗಿರೋದ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಈಶ್ವರನ ಆರಾಧನೆಯನ್ನು ಮಾಡೋದರಿಂದ ಖಂಡಿತವಾಗಿ ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಹೆದರುವಂಥ ಅಗತ್ಯವಿಲ್ಲ. ಭಗವಂತ ಸದಾ ನಿಮ್ಮನ್ನು ರಕ್ಷಿಸಲಿ. ನಿರ್ವಾಣಪ್ಪ ಎನ್ನುವಂಥವರು ಹಾಸನದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ, ಹೇಳಿ. ನನ್ನ ಹೆಸರು ನಿರ್ವಾಣಪ್ಪ ಅಂತ. ಡೇಟ್ ಆಫ್ ಬರ್ತ್ ಸ್ಕೂಲ್ ಡೇಟ್ ಆಫ್ ಬರ್ತ್ ಇರೋದು ಬುದ್ಧಿ. ಇಲ್ಲ ಬೇಡ, ಯಾವ ವಿಚಾರ ಅಂತ ಕೇಳಿ, ನೀನು ಹೇಳ್ತೀನಿ ನಾನು. ನನ್ನ ಜೀವನ ಹೇಗಿದೆ ಅಂತ ನೀವು ಕೊಟ್ಟಂತಹ ಕೇಳುವಂತಹ ಸಮಯದ ಪ್ರಧಾನವಾದಂತಹ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿದ್ದೀರಿ. ಪ್ರಯತ್ನಕ್ಕೆ ತಕ್ಕದಾದಂತಹ ಯಾವುದೇ ರೀತಿಯಾದಂತಹ ಒಂದು ಅನುಕೂಲವನ್ನು ಪಡ್ಕೊಳ್ಳಿಲ್ಲ. ನಿಮಗೆ ಇಡೀ ಕುಟುಂಬ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರಿರ್ಬೋದು, ಅಥವಾ ನೀವು ಯಾರು ಅತಿಯಾಗಿ ನಿಮ್ಮವರು ಅಂತ ಅನ್ಕೋತೀರೋ ಅವರೆಲ್ಲರಿಂದ ನಿಮಗೆ ಸಿಕ್ಕಿದ್ದು ಅಂತ ಕೇಳಿದರೆ ಕೇವಲ ದುಃಖ ಮಾತ್ರವೇ ವಿನಃ ಇನ್ಯಾವುದೇ ಥರದ ಸಮಸ್ಯೆಗಳು ಕೂಡ ನಿಮಗೆ ಸಿಕ್ಕಿಲ್ಲ ಎನ್ನುವಂಥದ್ದು ಇಲ್ಲಿಯವರೆಗೆ ನೀವು ಅನುಭವಿಸಿದಂತಹ ಸತ್ಯ ಅಂತ ಅನ್ಕೋತೀನಿ. ಏನು ಹೇಳ್ತೀರಾ? ಹೌದು ಬುದ್ಧಿ, ಖಂಡಿತ ಬುದ್ಧಿ. ಹಾಗಾದರೆ ಮುಂದಿನ ದಿನಮಾನಗಳಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಆದರೆ ಮಾಡಬೇಕಾದಿಷ್ಟೇ. ಹಾಸನ ಅಂತ ಹೇಳಿದ್ದೀರಿ. ಪುಷ್ಪಗಿರಿ ನಿಮಗೆ ಬಹುಶಃ ಸಮೀಪ ಆಗುತ್ತೆ ಅಂತ ಅನ್ಕೋತೀನಿ. ಪುಷ್ಪಗಿರಿ ಬೆಟ್ಟಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನನ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ 100ಕ್ಕೆ 100ರಷ್ಟು ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಾನೆ ಭಗವಂತ. ಭಗವಂತನನ್ನು ಸದಾ ನಂಬಿ ಖಂಡಿತ ಭಕ್ತ ವತ್ಸಲನಾಗ್ತಾನೆ ಭಗವಂತ. ಯೋಚನೆ ಮಾಡಬೇಡಿ. ಸದಾ ಪರಮಾತ್ಮ ನಿಮಗೆ ಒಳ್ಳೇದು ಮಾಡಲಿ. ವೆಂಕಟಾಚಲಯ್ಯ ಎನ್ನುವಂಥವರು ಮೈಸೂರಿನಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ಏನಿಲ್ಲ, ನನ್ನ ಮಗಳು ಮದುವೆ ಯಾವಾಗ ಆಯ್ತದೆ ಅಂತ ಬೇಕು ಸರ್. ಜನ್ಮ ಸಮಯ ಜನ್ಮ ದಿನಾಂಕ ತಿಳಿಸ್ಕೊಡಿ ನೋಡೋಣ. ಸರ್ 15/7/1997. 97. ರಾತ್ರಿ ಸೋಮವಾರ ರಾತ್ರಿ 1:42 ಸರ್ ಹುಟ್ಟಿರೋದು. ನೀವು ಕೊಟ್ಟಂತಹ ಜನ್ಮ ಸಮಯ ಮತ್ತು ಜನ್ಮ ದಿನಾಂಕದ ಆಧಾರವಾಗಿ ನೀವಿಟ್ಟುಕೊಂಡಾಗ ನನ್ನ ಜವಾಬ್ದಾರಿಯನ್ನು ನಾನು ತೀರಿಸಬೇಕು, ಹಾಗಾಗಿ ನನ್ನ ಮಗಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಜಾಗವನ್ನು ಸೇರಿಸಬೇಕು ಎನ್ನುವಂತಹ ಪ್ರಧಾನ ಸಂಕಲ್ಪ ನಿಮ್ಮದು. ಖಂಡಿತ ಅನುಕೂಲ ಆಗತ್ತೆ. ಹೆದರುವಂಥ ಅಗತ್ಯ ಇಲ್ಲ. ಆದರೂ ಕೂಡ ಇನ್ನು 1-1.5 ವರ್ಷಗಳ ಕಾಲ ನೀವು ಕಾಯಲೇಬೇಕಂತ ಅನಿವಾರ್ಯ ಸ್ಥಿತಿಗತಿಗಳಿದೆ. ಆದರೆ ಜೀವನದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬದುಕನ್ನು ಆಕೆ ಕಟ್ಟಿಕೊಡ್ತಾಳೆ. ಯಾವುದೇ ಥರದ ಸಮಸ್ಯೆಗಳು ಆಕೆಯ ಜಾತಕದಲ್ಲಿ ಕಂಡುಬರೋದಿಲ್ಲ. ಚಿಕ್ಕ ಮಗು ಅಲ್ವೇ ಬೇರೆ, ಹಾಗಾಗಿ ಹೆದರುವಂಥ ಅಗತ್ಯ ಇಲ್ಲ. ಒಳ್ಳೆಯದಂಥ ಜಾಗಕ್ಕೆ ಸೇರುವಂಥ ಎಲ್ಲ ಅನುಕೂಲತೆಗಳು ಕೂಡ ಆ ಮಗುವಿಗೆ ಕಂಡುಬರುತ್ತೆ. ಒಳ್ಳೆಯದಾಗಲಿ, ಹೆದರುವ ಅಗತ್ಯ ಇಲ್ಲ. ಅಂಬರೀಷ್ ಎನ್ನುವಂಥವರು ಕೋಲಾರದಿಂದ ಕರೆಯನ್ನು ಮಾಡಿದ್ದೀರಿ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ.
ಸರ್ ನಾವು 23/7/75 ಡೇಟ್ ಆಫ್ ಬರ್ತು. 23/7/75. ಸ್ಕೂಲಲ್ಲಿ ಕೊಟ್ಟಿರೋಂಥದ್ದು ಅದು ಕನ್ಫರ್ಮ್ ಇಲ್ಲ, ಬುಧವಾರ ಬೆಳಗಿನ ಜಾವ ಅಂತೇಳಿ ಇದು ಮಾಡಿದ್ರು. ಇರಲಿ, ನೀವು ಕೊಟ್ಟಂತಹ ಜನ್ಮ ಸಮಯವನ್ನ ಪ್ರಧಾನವಾಗಿ ನಾನು ಇಟ್ಕೊಳ್ತೇನೆ. ಜೊತೆಗೆ ಈಗಿನ ಸಮಯವನ್ನು ಪ್ರಧಾನವಾಗಿ ಇಟ್ಟುಕೊಂಡಾಗ ಪ್ರಯತ್ನಪೂರ್ವಕವಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಿದ್ಧರಿರ್ತೀರಿ. ಆದರೆ ಜನರನ್ನ ನೀವು ನಂಬ್ತೀರಿ ವಿನಃ ಜನ ನಿಮ್ಮನ್ನು ನಂಬಲ್ಲ ಎನ್ನುವಂತಹ ಪರಿಸ್ಥಿತಿಗಳು. ನಿಮ್ಮನ್ನು ಬೇಕಾದಷ್ಟು ಉಪಯೋಗಿಸ್ಕೊಳ್ತಾರೆ. ಉಪಯೋಗಿಸಿಕೊಂಡಂತಹ ವ್ಯಕ್ತಿಗಳು ಯಾವುದೇ ಥರದ ನಿಮಗೆ ಒಂದು ರೀತಿಯಂತಹ ಸಹಾಯವನ್ನು ಕೂಡ ಮಾಡಲಾರದಂತಹ ಸ್ಥಿತಿಗತಿಗಳಲ್ಲಿ ಇರ್ತಾರೆ ಎನ್ನುವಂತಹ ನೋವು ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ ಹೇಳ್ತೀನಿ. ಏನು ಹೇಳ್ತೀರಾ? ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಎಲ್ಲ ತುಂಬಾ ಕುಂಠಿತ ಇದೆ. ಗೊತ್ತಾಯ್ತು. ನೀವು ಅದನ್ನೇ ಹೇಳಿದ್ದು, ಮೋಸದ ಜಾಲಕ್ಕೆ ತುತ್ತಾಗಿದ್ದೀರಿ. ಯಾರೋ ಅದರಿಂದ ಲಾಭ ಪಡ್ಕೋತಾರೆ, ಆದರೆ ನಿಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ ಎನ್ನುವಂತಹ ಸ್ಥಿತಿಗತಿಗಳೇ ಅದನ್ನೇ ಹೇಳಿರುವಂಥದ್ದು. ಹಾಗಾದ್ರೆ ಈ ರೀತಿಯಾದಂತಹ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ಹೆಸರಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತಿದೆ. ಅದನ್ನು ಸರಿಯಾಗಿ ಅಧ್ಯಯನ ಮಾಡಿರೋರ ಮುಖೇನವಾಗಿ ಮಾಡಿಸಿಕೊಳ್ಳೋದ್ರಿಂದ ಮುಂದಿನ ದಿನಮಾನಗಳು ಅನುಕೂಲ ಆಗುತ್ತೆ. ಅಥವಾ ಸ್ವತಃ ನೀವೇ ಅನುಷ್ಠಾನವನ್ನು ರೂಢಿಸಿಕೊಳ್ಳಿ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಯೋಚನೆ ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗೆ ಸದಾ ಇಲ್ಲ. ಯೋಚನೆ ಮಾಡಬೇಡಿ. ಹಾಗಾದರೆ ಪರಮಾತ್ಮನ ಆರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ನಮ್ಮ ಜೀವನದ ಅನವರತವಾದಂತಹ ಯಶಸ್ಸನ್ನು ಪಡೆದುಕೊಳ್ಳಿಕ್ಕೆ ಸ್ವತಃ ನೀವೇ ಪೂಜೆ ಪುನಸ್ಕಾರಗಳನ್ನು ರೂಢಿಸಿಕೊಳ್ಳಿ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ ಎನ್ನುವಂಥದ್ದನ್ನು ಮರಿಬೇಡಿ. ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ, ಪೂಜಾ ಫಲಗಳನ್ನು ಕೂಡ ಕೇಳಿದ್ದೀರಿ. ಅನೇಕ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ದೆಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಕೂಡ ಮುಂದುವರಿದೆ. ಹಾಗಾದರೆ ಇವತ್ತು ದ್ವಾದಶ ರಾಶಿಗಳವರ ದಿನಚರಿಗಳು ಹೇಗಿರುತ್ತೆ, ಯಾವ್ಯಾವ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಎಲ್ಲವನ್ನೂ ಕೂಡ ಅರಿಯೋಣ. ಹಾಗಾದರೆ ಮೇಷಾದಿ ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯವನ್ನು ಅರಿಯೋಣ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಲಕ್ಷಣ ನಿಮ್ಮ ರಾಶಿಗೆ ಇವತ್ತು ಗೋಚರವಾಗ್ತಾ ಇದೆ. ಸ್ಥಿರಾಸ್ತಿಯಿಂದ ಲಾಭಗಳನ್ನು ಗಳಿಸಿಕೊಳ್ಳುವಂತಹ ಲಕ್ಷಣ ಕೂಡ ಗೋಚರಿಸ್ತಾ ಇದೆ. ಮನೆಯಲ್ಲಿದ್ದಂತಹ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ತಂದೆ ಮಕ್ಕಳ ಮಧ್ಯದಲ್ಲಿರತಕ್ಕಂತಹ ಭಿನ್ನಾಭಿಪ್ರಾಯಗಳು ಶಮನವಾಗುವಂತಹ ಲಕ್ಷಣ ಈ ದಿವಸ ಗೋಚರವಾಗ್ತಾ ಇದೆ. ಅನೇಕ ದಿನಗಳಿಂದ ಮದುವೆ ಅಥವಾ ಯಾವುದೋ ರೀತಿಯಾದಂತಹ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ಬಯಕೆ ಹಂಬಲ ನಿಮ್ಮಲ್ಲಿರುತ್ತೆ. ಆದರೆ ಅದು ಯಾವುದೂ ಕೂಡ ಸಿದ್ಧ ಆಗ್ತದೆ. ಅಂದರೆ ಮದುವೆಯ ಪ್ರತಿಬಂಧಕ ದೋಷಗಳಿರುತ್ತೆ. ಆ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಿಸೆಯಲ್ಲಿ ಇವತ್ತು ಅನುಕೂಲ ಆಗುತ್ತೆ. ಆದರೆ ಎಲ್ಲ ರೀತಿಯಾದಂತಹ ಶಕ್ತಿಯಾತ್ಮಕನಾಗಿ ಮಹಾವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಆರಾಧನೆಯನ್ನು ಮಾಡಿ ಭಗವಂತ ಸದಾ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ವೃಷಭ ರಾಶಿ. ಸಮಾಧಾನಕರವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅನೇಕ ದಿನಗಳಿಂದ ಮುಂದುಕೊಂಡಂತಹ ಕಾರ್ಯವನ್ನು ಸಂಪನ್ನಗೊಳಿಸಿದ ಸಮಾಧಾನ ನಿಮ್ಮ ಪಾಲಿಗೆ ಲಭಿಸುವಂತಹ ಲಕ್ಷಣ ಈ ದಿವಸ ಗೋಚರವಾಗ್ತಾ ಇದೆ. ಹಾಗೆ ಸ್ಥಿರಾಸ್ತಿಯಿಂದ ಲಾಭಗಳನ್ನು ಪಡ್ಕೊಂಡ್ರೆ ಹಾಸ್ಪಿಟಲ್ಗಳಿರ್ಬೋದು ಅಥವಾ ಯಾವುದೇ ರೀತಿಯಂಥ ಎಜುಕೇಷನ್ ಸೊಸೈಟೀಸ್ ಇರ್ಬೋದು, ಇವೆಲ್ಲವೂ ಕೂಡ ಅನುಕೂಲವನ್ನು ಪಡ್ಕೊಳ್ತೀರಾ. ಅಧಿಕ ಪ್ರಮಾಣದ ಧನಾಗಮನದ ಯೋಗ ಇದೆ. ಪರಮಾತ್ಮ ನಿಮ್ಮನ್ನು ಸದಾ ರಕ್ಷಿಸ್ತಾನೆ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಮಾನಸಿಕವಂತಹ ಲಾಭಗಳನ್ನು ಪಡ್ಕೊಳ್ತೀರಾ. ಎಲ್ಲರೂ ಕೂಡ ಪ್ರಗತಿಯ ಜೀವನಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಿಸಿಕೊಂಡು ಇಷ್ಟದೇವರ ಪ್ರಾರ್ಥನೆ ಮಾಡೋದ್ರಿಂದ ಅನುಕೂಲಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ. ಹೆದರುವಂಥ ಅಗತ್ಯಿಲ್ಲ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಶುಭಪ್ರದವಂಥ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳು ನಿಮಗೆ ಗೋಚರವಾಗ್ತಾ ಇದೆ. ಧನಾಗಮನದ ಯೋಗ ಇದೆ. ಹೆಣ್ಣುಮಕ್ಕಳು ಸ್ವರ್ಣಾಭರಣ ಖರೀದಿಯತ್ತ ನಿಮ್ಮ ಮನಸ್ಸು ವಾಲಿ ಮನೆಯವರ ಜೊತೆಗೆ ಹೋಗಿ ಅಂಗಡಿಯಿಂದ ಬೇಕಾದಂತಹ ಬಂಗಾರಗಳನ್ನು ದುಡ್ಡಿದ್ದಂಥವರು ತರುವಂತಹ ಲಕ್ಷಣವು ಕೂಡ ಹಲವರಲ್ಲಿ ಕಂಡುಬರುತ್ತೆ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಜಾಗ್ರತೆಯನ್ನು ವಹಿಸಲೇಬೇಕಂತಹ ದಿನವಾಗಿರುತ್ತೆ. ಅತಿಯಾದಂಥ ಆಹಾರ ಸೇವನೆ ಮುಖ್ಯ ಅಲ್ಲ. ಅತಿಯಾದಂಥ ಆಹಾರ ಸೇವನೆಯನ್ನು ಸ್ವೀಕರಿಸಬೇಡಿ. ಇವತ್ತು ನಿಮ್ಮ ದೇಹಕ್ಕನುಗುಣವಾಗಿ ಅಜೀರ್ಣ ಸಮಸ್ಯೆ ಕಾಡುತ್ತೆ. ಹಾಗಾಗಿ ಬಹಳ ಜಾಗ್ರತೆಯಲ್ಲಿ ಇರಬೇಕಾದ್ದು ನಿಮ್ಮ ಕರ್ತವ್ಯ. ಡಾಕ್ಟರ್ಸ್ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಸಲ್ಲದಂಥ ಅಪಮಾನ ಅಥವಾ ಇಲ್ಲ ಸಲ್ಲದಂಥ ಆರೋಪಗಳು ನಿಮ್ಮನ್ನು ಬಾಧಿಸುವಂಥ ಲಕ್ಷಣ ಇದೆ. ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ರೀತಿಯಂಥ ಹಿನ್ನಡೆ. ಪ್ರಗತಿ ಜೀವನಕ್ಕೆ ಇವತ್ತು ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆ, ಇಷ್ಟದೇವರ ಪ್ರಾರ್ಥನೆಯಿಂದ ಸರ್ವ ರೀತಿಯಂತಹ ಸಂಕಷ್ಟಗಳ ಬಗೆಹರಿಸುವಿಕೆ, ಸಮಾಧಾನವನ್ನು ಪಡೆದುಕೊಳ್ಳುವಿಕೆ ಇವೆಲ್ಲವೂ ಕೂಡ ದೊರಕುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಪಂಚಮಶಿನಿಯ ಪ್ರಭಾವದಲ್ಲಿ ಇದ್ದೀರಿ ಎನ್ನುವಂಥದ್ದನ್ನು ಮಾತ್ರವೇ ಮರಿಬೇಡಿ. ಎಲ್ಲ ಕೆಲಸ ಕಾರ್ಯಗಳು ಕೂಡ ವಿಳಂಬ ಸಾಧ್ಯತೆಗಳಿದೆ. ವಿಪರೀತವಾಗಿರ್ತಕ್ಕಂತಹ ಸಮಸ್ಯೆಗಳ ಸುಲಿಗೆ ಸಿಲುಕುವ ಸಾಧ್ಯತೆ.
ಯಾವುದೇ ರೀತಿಯಂಥ ಹೊಸದಾದ ಉದ್ಯೋಗಗಳನ್ನು ಮಾಡುವುದು ಬೇಡ, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನು ನಡೆಸೋದು ಕೂಡ ನಿಮಗೆ ಅಗತ್ಯ ಇಲ್ಲ ಎನ್ನುವಂಥದ್ದು ನನ್ನ ಸಲಹೆ. ತಂದೆ ಮಕ್ಕಳ ಮಧ್ಯದಲ್ಲಿ ಕೆಲವು ರೀತಿಯಂಥ ಆಸ್ತಿ ವಿವಾದಗಳು ಹುಟ್ಟು ಹಾಕುವಂತಹ ಸಾಧ್ಯತೆಗಳು ಬೇರೆಯವರಿಂದ ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಮುಖ್ಯ. ಮಕ್ಕಳು ದುರ್ವಾರ್ತೆಗಳನ್ನು ಬಿತ್ತುವಂತಹ ಸಾಧ್ಯತೆಗಳು, ವಿಪರೀತವಾಗಿರತಕ್ಕಂತಹ ಕೆಲವು ಸಮಸ್ಯೆಗೆ ನೀವೇ ಸಾಕ್ಷಿಯಾಗಬೇಕಾಗಿತ್ತು. ಜಾಮೀನು ಮಾತ್ರ ಹಾಕಬೇಡಿ. ಬೇರೆಯವರ ಸಾಲಕ್ಕಾಗಿ ನೀವು ತಲೆ ಕೊಡುವಂಥದ್ದು ನಿಮ್ಮ ಪಾಲಿಗೆ ಇವತ್ತು ಉತ್ತಮ ಅಲ್ಲ ಎನ್ನುವಂಥದ್ದು ಸಲಹೆ ನನ್ನದು. ಅಗತ್ಯ ಇದ್ದರೆ ಸ್ವೀಕಾರ ಮಾಡ್ಬೋದು, ಬೇಡದಿದ್ದರೆ ಬಿಡಬಹುದು. ತೀರ್ಮಾನ ನಿಮಗೆ ಬಿಟ್ಟಂಥ ವಿಚಾರ. ಹಾಗಾದರೆ ಪ್ರಗತಿ ಜೀವನ, ನೆಮ್ಮದಿಯ ಬದುಕಿಗೆ ಪರಮೇಶ್ವರನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಆರಾಧನೆ ಮಾಡಿ ಬದುಕಿನ ನೆಮ್ಮದಿಯನ್ನು ನೀವು ರೂಢಿಸಿಕೊಳ್ಳಿ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಇನ್ನು ಉಳಿದಂತಹ ರಾಶಿಯ ಅವಲೋಕನ. ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ ಸಿಂಹರಾಶಿಯವರು. ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿಯ ವಾತಾವರಣ. ಯಾರ್ಯಾರು ಆರಕ್ಷಣಾಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೊತೆಗಿರ್ತಕ್ಕಂತಹ ಸಹೋದ್ಯೋಗಿಗಳಿಂದಲೇ ಕಿರಿಕಿರಿಯ ವಾತಾವರಣ. ನಿಮ್ಮ ಮೇಲೆ ಇಲ್ಲ ಸಲ್ಲದಂತಹ ಆರೋಪಗಳು, ಮೇಲಧಿಕಾರಿಗಳಿಂದ ಮೆಮೋನ ಮತ್ತೊಂದು ಮರದೊಂದು ಏನೋ ಹೇಳ್ತಾರಲ್ಲ, ಅವೆಲ್ಲವೂ ಕೂಡ ಬರುವ ಲಕ್ಷಣ ಕೆಲವರಿಗೆ ಅನುಭವ ಆಗುವಂತಹ ಸಾಧ್ಯತೆಗಳಿದೆ. ಅಥವಾ ಪತ್ರಕರ್ತರ ಮಿತ್ರರಿಗೆ ಸಾಮಾನ್ಯವಂತಹ ದಿನವಾಗಿ ಮಾರ್ಪಾಡಾಗತ್ತೆ. ರಾಜಕಾರಣಿಗಳಿಗೆ ಉತ್ತಮವಂತಹ ದಿನವಲ್ಲ. ಹಾಗಾದರೆ ಪ್ರಗತಿ ಜೀವನಕ್ಕೆ ಈಶ್ವರನ ಮಹಾವಿಷ್ಣುವಿನ ಆರಾಧನೆ ಅತಿ ಮುಖ್ಯ. ಭಗವಂತ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಕನ್ಯಾ ರಾಶಿಯವರ ದಿನಚರಿಗಳನ್ನು ಅರಿತಾಗ ಜನ್ಮಗುರುವಿನ ಪ್ರಭಾವದಿಂದ ಅಂದುಕೊಂಡಂತಹ ಕಾರ್ಯಗಳು ವಿಳಂಬ ಆಗುತ್ತೆ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುತ್ತೆ. ತಂದೆ ಮಕ್ಕಳ ಮಧ್ಯದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳು ಉಲ್ಬಣಿಸುವ ಸಾಧ್ಯತೆಗಳು, ವಿದ್ಯಾಭ್ಯಾಸದ ಹಿನ್ನಡೆ ಇವೆಲ್ಲವೂ ಕೂಡ ದೊರಕುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡುವಂತಹ ಕನಸಿನಲ್ಲಿಯೂ ಕೂಡ ಭಗ್ನಗೊಳ್ಳುವಂತಹ ಸಾಧ್ಯತೆ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಪ್ರಗತಿಯ ಜೀವನ, ನೆಮ್ಮದಿಯ ಬದುಕಿಗೆ ನೀವೆಲ್ಲರೂ ಕೂಡ ಮಾಡಬೇಕಾದಂತಹ ಪೂಜೆ ಅಂತ ಅವಲೋಕನ ಮಾಡಿದಾಗ ಕುಲದೇವರ ಸ್ಮರಿಸಿಕೊಂಡು ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡುವುದನ್ನು ಖಂಡಿತವಾಗಿ ಅನುಕೂಲಕರವಾಗಿರುವಂತಹ ವಾತಾವರಣ ನಿಮ್ಮ ಜೀವನದಲ್ಲಿ ನಿರ್ಮಾಣ ಆಗುತ್ತೆ. ಹೆದರುವಂತ ಅಗತ್ಯ. ಭಗವಂತ ಸದಾ ನಿಮ್ಮನ್ನು ಹರಸರಿ. ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರ ದಿನಚರಿಗಳನ್ನು ನೋಡಿದಾಗ ಸಾರ್ಧ ಸಪ್ತಮ ಶನಿಯ ಪ್ರಭಾವದ ಅಂತ್ಯಭಾಗ ಆಗಿರೋದ್ರಿಂದ ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಸಾಧ್ಯತೆ. ಕಬ್ಬಿಣ ವ್ಯಾಪಾರ, ತೈಲೋದ್ಯಮಗಳು ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಕೂಡ ಖಂಡಿತವಾಗಿ 100ಕ್ಕೆ 100ರಷ್ಟು ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾದೀತು. ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಲಕ್ಷಣ ಈ ದಿವಸ ಗೋಚರವಾಗ್ತಾ ಇದೆ. ಹಾಗೆ ಮನೆಯಲ್ಲಿರ್ತಕ್ಕಂತಹ ಕೆಲವು ಸದಸ್ಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಇಲ್ಲ ಸಲ್ಲದಂತಹ ಮಾತಿನಿಂದ ಘಾಸಿಗೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಕಂಡುಬರ್ತಾ ಇದೆ. ಈಶ್ವರ ಮತ್ತು ಹನುಮಾನ್ ಚಾಲೀಸವನ್ನು ಪಠನ ಮಾಡುವುದನ್ನು ಮಾತ್ರ ಮರಿಬೇಡಿ. ಯಾವುದೇ ಕಾರಣಕ್ಕೆ ಆಡಂಬರ ಬೇಡ. ನಿರಾಡಂಬರವಾಗಿ ಇಲ್ಲ ಸಲ್ಲದ್ದನ್ನು ಕೇಳದೆ ನೆಮ್ಮದಿಯಾಗಿ ಪೂಜೆ ಮಾಡಿ. ಅದಕ್ಕಿಂತ ದೊಡ್ಡದು ಅನುಕೂಲ ನಿಮ್ಗೆ ಯಾವುದು ಕೂಡ ಆಗಲ್ಲ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರ ದಿನಚರಿಗಳನ್ನು ಜೋಡ. ಜನ್ಮಶನಿಯ ಪ್ರಭಾವದಿಂದ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಮಾನಸಿಕವಂತಹ ಕಿರಿಕಿರಿ, ಬೇರೆಯವರಿಂದ ಅಪಮಾನಕರವಂತಹ ವಾತಾವರಣ, ಇಲ್ಲ ಸಲ್ಲದ ಆರೋಪಗಳು, ಸರ್ಕಾರಿ ಉದ್ಯೋಗಿಗಳಿಂದ ಹಿಡಿದು ಪ್ರೈವೇಟ್ ಉದ್ಯೋಗಿಗಳ ತನಕ ಎಲ್ಲರಿಗೂ ಕೂಡ ವಿಪರೀತವಾಗಿರ್ತಕ್ಕಂಥ ಟೆನ್ಷನ್ನು, ಸ್ಟ್ರೆಸ್ ಅಂತ ಕರಿತಿರೋ ಮಾನಸಿಕವಂಥ ವಿಪರೀತವಂಥ ಹಿಂಸೆ, ಅಧಿಕ ಪ್ರಮಾಣದ ಧನವನ್ನು ವ್ಯಯಿಸಬೇಕಂತಹ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ತೊಂದರೆ ನಿವೃತ್ತಿಗೆ ಕುಲದೇವರ ಸ್ಮರಣೆ, ಇಷ್ಟದೇವರ ಪ್ರಾರ್ಥನೆಯಿಂದ ಎಲ್ಲ ರೀತಿಯಂಥ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಭಗವಂತ ಸದಾ ನಿಮ್ಮನ್ನು ಹರಸಲಿ. ಒಳ್ಳೆಯದಾಗತ್ತೆ. ಚಿಂತೆಯನ್ನು ಮಾಡಬೇಕಂತ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದಾಗ ಧನು ರಾಶಿ, ಸದ್ಯದಲ್ಲಿಯೇ ಜನ್ಮಕ್ಕೆ ಬೇರೆ ಶನಿಯ ಪ್ರಭಾವಗಳಿದೆ. ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಸಾಧ್ಯತೆ ನಿಮಗೆ ಗೋಚರವಾಗ್ತಾ ಇದೆ. ವಿಪರೀತವಾಗಿರ್ತಕ್ಕಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಮನೆಯಲ್ಲಿದ್ದಂತಹ ಕೆಲವು ಒಂದು ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆಯವರ ಜೊತೆಗೆ ಹಂಚಿಕೊಳ್ತೀರಿ. ಅವರು ಯಾವುದೋ ರೀತಿಯಾದಂಥ ಒಂದು ತೀರ್ಮಾನ ಅಥವಾ ಯಾವುದೋ ರೀತಿಯಾದಂಥ ಒಂದು ಮಾರ್ಪಾಡನ್ನು ಮಾಡಿಕೊಳ್ಳುವಂತೆ ಒತ್ತಡವನ್ನು ನಿಮ್ಮ ಮೇಲೆ ಹೇರುವಂತಹ ಲಕ್ಷಣಗಳಿದೆ. ಹಾಗೆ ಹೊಸದಾಗಿ ಮದುವೆಯಾದಂತಹ ದಂಪತಿಗಳ ಮಧ್ಯದಲ್ಲಿ ವೈಷಮ್ಯಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯ ಬಿರುಕುಗಳಿದ್ದರೆ ಅದನ್ನು ಶಮನಗೊಳಿಸುವಲ್ಲಿ ಹಿರಿಯರ ಪಾತ್ರ ಪ್ರಮುಖವಾಗಿರುತ್ತೆ. ಹಿರಿಯರ ಮಾತಿನಿಂದ ಸರಿ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡುಬರ್ತಾ ಇದೆ. ಈಶ್ವರನ ಆರಾಧನೆಯನ್ನು, ಕುಲದೇವರ ಸ್ಮರಣಾದಿಗಳನ್ನು ಗೈಯುವುದರಿಂದ ಎಲ್ಲ ಥರದ ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ಲಕ್ಷಣ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ವಿದ್ಯಾರ್ಥಿಗಳು ಶಾರದೆಯ ಪರಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಲಾಭಾಂಶಗಳ ಗಳಿಕೆಗಾಗಿ ವ್ಯಾಪಾರಿಗಳು ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಉಳಿದವರು ಈಶ್ವರನ ಆರಾಧನೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಮಕರ ರಾಶಿಗೆ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಹಾಗೆ ಸಹೋದರರಿಂದ ಸಹಕಾರವನ್ನು ಅಪೇಕ್ಷಿಸಿದ ಪಟ್ಟದಲ್ಲಿ ಖಂಡಿತವಾಗಿ ಅನುಕೂಲಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ಹಾಗೆ ಯಾರ್ಯಾರು ಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೀರೋ ಅಂಥವರಿಗೆ ಧನಾಗಮನದ ಯೋಗವೂ ಕೂಡ ಕಂಡುಬರುತ್ತೆ. ಮಹಿಳಾ ಮಣಿಗಳಿಗೆ ಅಂದರೆ ಹೆಣ್ಣುಮಕ್ಕಳಿಗೆ ಸಮಾಧಾನವನ್ನು ಕಂಡುಕೊಳ್ಳುವಂಥ ಲಕ್ಷಣ. ಆದರೂ ಬೆನ್ನು ನೋವಿನ ಸಮಸ್ಯೆಯಿಂದ ವಿಪರೀತವಾದಂಥ ಆಯಾಸಗೊಂಡಂತೆ
ಭಾಸವಾಗುತ್ತೆ ಮಧ್ಯಾಹ್ನದ ನಂತರದಲ್ಲಿ. ಹಾಗಾಗಿ ಅತಿಯಾದಂತಹ ಆಹಾರ ಸೇವನೆ ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದು ನಿಮ್ಮ ಪಾಲಿಗೆ ಉತ್ತಮ ಅಲ್ಲ ಎನ್ನುವಂಥದ್ದು ನನ್ನ ಸಲಹೆ. ನೀವ್ಯಾರು ತಿಂದೇ ತಿಂತೀವಿ, ನಿಮ್ಮ ಹಣೆ ಬರ, ಬೇಕಾದ್ರೆ ತಿನ್ನಿ, ಬೇಡದಿಗಿದ್ರೆ ಬಿಡಿ. ಹೇಳೋದು ನನ್ನ ಧರ್ಮ. ಅಗತ್ಯ ಇದ್ದರೆ ಸ್ವೀಕರಿಸ್ಬೋದು, ಬೇಡದಿಗಿದ್ರೆ ಬಿಡ್ಬೋದು. ತೀರ್ಮಾನವನ್ನು ನೀವು ಮಾಡ್ಬೋದು. ಈಶ್ವರನ ಆರಾಧನೆಯಿಂದ ಸಕಲ ಸಂಕಷ್ಟಗಳ ಬಗೆಹರಿಸುವಿಕೆ, ಸಮಾಧಾನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗಳು ಕಂಡುಬರುತ್ತೆ. ಭಗವಂತ ಸದಾ ನಿಮ್ಮನ್ನು ಹರಿಸಲಿ. ಇನ್ನು ಉಳಿದಂತಹ ರಾಶಿ ಕುಂಭರಾಶಿ ಶುಭಪ್ರದವಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಸಂತೋಷಭರಿತವಾದಂತಹ ದಿನವಾಗಿ ಕೂಡ ಕಳೆಯುವ ಲಕ್ಷಣಗಳು ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಯಾರ್ಯಾರು ಯಂತ್ರೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫ್ಯಾಕ್ಟರಿಗಳಲ್ಲಿ, ಅಂಥವರಿಗೆ ಧನಾಗಮನದ ಯೋಗ, ಸಮಾಧಾನ ಸಂತೋಷಗಳು ಲಭಿಸುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಗಣಪತಿ ಆರಾಧನೆಯಿಂದ ಸರ್ವ ರೀತಿಯಾದಂತಹ ಶಕ್ತಿಗಳನ್ನು, ಸಮೃದ್ಧತೆಯನ್ನು ಪಡೆದುಕೊಳ್ಳುವಂತಹ ಎಲ್ಲ ಸಂತೋಷವನ್ನು ಪಡೆದುಕೊಳ್ಳುವಂತಹ ಲಕ್ಷಣ ಕುಂಭರಾಶಿ ಕಂಡುಬರುತ್ತೆ. ಗಣಪತಿ ಆರಾಧನೆ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಮೀನರಾಶಿಯವರ ದಿನಚರಿಗಳನ್ನು ಅರಿತಾಗ ಶುಭಪ್ರದವಾದಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಸಂತೋಷಭರಿತವಾದಂತಹ ದಿನವಾಗಿ ಕೂಡ ಮಾರ್ಪಾಡಾಗುವಂತಹ ಲಕ್ಷಣ, ಅಥವಾ ಬೇರೆ ಯಾವುದೋ ಒಂದು ಹೊಸದಾದಂತಹ ಸ್ನೇಹಿತರ ಮನೆಯಲ್ಲಿಯೋ ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ಭಾಗಿಯಾದಂತಹ ಸಮಾಧಾನ, ಹಾಗೆ ಯಾರ್ಯಾರು ಅಶಕ್ತರಿದ್ದಾರೋ ಅಶಕ್ತರಿಗೆ ಸಹಾಯವನ್ನು ಮಾಡ್ತೀರಾ, ಆ ಸಹಾಯದಿಂದ ಸಂತೋಷಗೊಳ್ಳುವಂತಹ ಸಾಧ್ಯತೆಗಳು, ಸೇವಾ ಮನೋಭಾವದಿಂದ ವರ್ತಿಸುವಂತಹ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ. ಹಾಗಾದರೆ ಗೋ ಸೇವೆಯನ್ನು, ಗಣಪತಿಯ ಪ್ರಾರ್ಥನಾದಿಗಳನ್ನು ಗೈಯುವುದರಿಂದ ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಭಗವಂತ ಸದಾ ನಿಮ್ಮ ಜೊತೆಗೆ ಇರ್ತಾನೆ, ಭಗವಂತ ಹರಸ್ತಾನೆ. ಚಿಂತೆ ಮಾಡುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಜಾತಕ ಅಭಿಯಾನ ನಾನು ಆರಂಭಿಸಿದಂತಹ ಅಭಿಯಾನ. ಇಲ್ಲಿ ನಿಮ್ಮ ಜನ್ಮದಿನಾಂಕವನ್ನು ಕಳಿಸಿಕೊಟ್ರೆ ನಿಮ್ಮ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ನಿಮ್ಮ ಸಂಪೂರ್ಣವಾದಂಥ ಜಾತಕವನ್ನು ನಿರ್ಮಾಣ ಮಾಡಿ ಯಾವ ಸಮಯ ಉತ್ತಮ, ಯಾವ ಸಮಯ ನಿಮಗೆ ಚೆನ್ನಾಗಿರಲ್ಲ, ನೀವು ಚೆನ್ನಾಗಿಲ್ಲದಿದ್ದಂತಹ ಸಮಯದಲ್ಲಿ ಮಾಡಬೇಕಂತಹ ಮಂತ್ರ ಪಠನ ಯಾವುದು, ಸಂಪೂರ್ಣವಾದಂಥ ವಿವರವನ್ನು ನಿಮ್ಮ ಮನೆಗೆ ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಅನೇಕರ ಜೀವನದಲ್ಲಿ ಅನುಕೂಲ ಆಗಿದೆ ಎನ್ನುವಂಥದ್ದು ಅನೇಕರ ಅಭಿಪ್ರಾಯ. ಈ ಒಂದು ಜಾತಕವನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡು ನೀವೇ ಸ್ವತಃ ನಿಮ್ಮ ಜಾತಕವನ್ನು ನೋಡ್ಬೋದು. ಯಾವುದೇ ಜ್ಯೋತಿಷ್ಯ ಸಮೀಪಕ್ಕೆ ಕೂಡ ಹೋಗಬೇಕಂತ ಅಗತ್ಯ ಇರೋದಿಲ್ಲ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಾದಂತಹ ಸಂಚಿಕೆಯೊಂದಿಗೆ 6:30ಕ್ಕೆ ಪುನಃ ಬಂದು ಪ್ರತ್ಯಕ್ಷನಾಗ್ತೀನಿ. ಶುಭವನ್ನು ಪರಮಾತ್ಮ ನಿಮ್ಮ ಪಾಲಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.